ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಈ ಮುಂಜಾವಿನಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿ ಬರುವಂತೆ ಕರ್ತನ ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿ ಬಂದಿದ್ದೀರಾ? ನಾನು ಇವತ್ತಿನ ದಿವಸ ಉಪವಾಸದ ಫಲವನ್ನ ಹೊಂದುತ್ತೇನೆ. ಉಪವಾಸದ ರಿಸಲ್ಟ್ ಅನ್ನ ನಾನು ಹೊಂದುತ್ತೇನೆ. ಈ ಸಾರಿ ನಮ್ಮ ಸಭೆಯಲ್ಲಿ ಯಾವುದೇ ಒಂದು ದುರ್ಘಟನೆಗಳಾಗಲಿ ಜೋಡುತನವಾಗಲಿ ಉಂಟಾಗೋದಿಲ್ಲ. ಯಾಕಂದ್ರೆ ಯಾವಾಗಲೂ ಕೂಡ ಉಪವಾಸ ಪ್ರಾರ್ಥನೆ ನಾವು ಯಾವಾಗ ಇಡ್ತೀವಿ ಅಂದ್ರೆ ಯಾವಾಗ ಆ ಕಾರ್ಯಗಳು ನಡೀತದೋ ಅದೇ ಒಂದು ಸಮಯದಲ್ಲಿ ಉಪವಾಸ ನಡೀತಾ. ಆದ್ರೆ ಈ ಬಾರಿ ಆ ರೀತಿ ಉಪವಾಸ ನಡೀತಾ ಇಲ್ಲ. ಯಾವ ರೀತಿ ನಡೀತಾ ಇದೆ? ಆ ಕಾರ್ಯಗಳು ನಡೆಯುವುದಕ್ಕಿಂತ ಮುಂಚೆ ಕರ್ತನ ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಬಲಗೊಳ್ಳಿರಿ ಎಂದು ಕರ್ತನ ಹೇಳ್ತಾ ಇದ್ದಾನೆ. ನಿನಗೆ ಆ ಒಂದು ಲೋಕದ ವಿಚಾರವನ್ನ ನೀನು ನೋಡುವಂತಾದ್ರೂ ಅಲ್ಲ, ಕಣ್ಣಿ ತಿರುಗಿಸಿ ನೋಡುವಂತ ಅವಶ್ಯಕತೆ ಇಲ್ಲ. ನಾನು ನಿನಗೆ ಎಲ್ಲ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಎಲ್ಲ ನಿನಗೆ ಕೊಟ್ಟ ಮೇಲೆ, ಎಲ್ಲ ನಿನ್ನ ಮುಂದೆ ಇಟ್ಟ ಮೇಲೆ ನಿನಗೆ ಯಾಕೆ ಅದು? ಹಲ್ಲೆಲೂಯಾ. ಆ ವ್ಯಕ್ತವಾದ ಮೀನಿಂಗ್ಲೆಸ್ ಕಾರ್ಯವನ್ನ ಮಾಡುವುದಕ್ಕಿಂತ ನೀನು ನನ್ನನ್ನು ಸ್ತುತಿಸೋದು ಕರ್ತನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನೋಡ್ರಿ, ನಮಗೂ ಕೂಡ ಕೆಲವು ಸರಿ ನೋಡ್ರಿ, ಕೆಲವು ತುಚ್ಛವಾದದನ್ನು ನೋಡುವಾಗ ಅದರ ಕಡೆ ನಾವು ನೋಡೋದಿಲ್ಲ. ನಮಗೆ ಅದು ನೆಗ್ಲೆಕ್ಟ್, ನಮಗೆ ಅದು ಬೇಡವಾದ ಸಂಗತಿ ಇದ್ದಾಗ ನಾವು ತಲೆ ತಿರುಗಿಸಿ ಕೂಡ ನಾನು ಆ ಕಣ್ಣು ಕೂಡ ಆಯಿಸೋದಿಲ್ಲ. ಅಂತ ಕಡೆ ಆ ತುಚ್ಛವಾದ ಕಾರ್ಯಗಳನ್ನು ನಾವು ತಿನ್ನುತ್ತೀವಿ ಅಂತಂದ್ರೆ, ಅದನ್ನ ಸೇವಿಸ್ತೀವಿ, ಆನಂದಿಸ್ತೀವಿ ಅಂತಂದ್ರೆ ಯೋಚನೆ ಮಾಡ್ರಿ. ಗಟ್ಟರಲ್ಲಿ ಕೆಸರು ಯಾರಾದ್ರೂ ತಿಂತಾರ? ಬಾಯಲ್ಲಿ ಒಂದೇ ಸರಿ ಉಗುಳು ಬರುತ್ತೆ ಉಗಿಯಕ್ಕೆ. ನಾವು ಇದನ್ನ ನೋಡುವಾಗಲೂ ಕೂಡ ನಮಗೆ ಬಾಯಲ್ಲಿ ಉಗುಳು ಬರ್ಬೇಕು. ಹಲ್ಲೆಲೂಯಾ. ಆ ಉಗುಳು ಬಂದ್ರೇನೆ ಅದಕ್ಕೆ ಯಾವುದಕ್ಕೆ ಸಮ ಎಂದು ಅದು ಗೊತ್ತಾಗ್ತದೆ. ಹಲ್ಲೆಲೂಯಾ. ಅದನ್ನ ಯಾರಾದ್ರೂ ಸೇವಿಸುವುದಾದ್ರೆ ಗಟರಲ್ಲಿರುವಂತಹ ಕೆಸರನ್ನ ತಿಂದಿರತ್ತೆ. ಕೈ ಹಾಕಿ ಕೆಸರನ್ನ ತಿಂತ ನೋಡಿ, ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಗಟರಲ್ಲಿರುವಂತಹ ಕೆಸರು, ಯಾಕೆ ಮೊನ್ನೆ ಎಲ್ಲ ನಾವು ಗಟರೆಲ್ಲ ಓಪನ್ ಆಗಿರ್ತೀವಿ, ಫುಲ್ ಎಲ್ಲ ಕೆಸರೆಲ್ಲ ತುಂಬಿಕೊಂಡು ಅಲ್ಲಿ ಆ ಜೋಳದ್ದು ಇದು ಅಂತೆ. ಆದ್ಮೇಲೆ ಅವ್ರ ಜೋಳದ್ದು ಇದನ್ನ ನೋಡಿ ಅದರಲ್ಲಿ ಅದು ಸಾಮಾನ್ಯವಾದ ನೀರು, ಚರಂಡಿ ನೀರಲ್ಲ, ಅದು ಮಿಕ್ಸ್ ಆಗಿದೆ ಅಂತ ಅನ್ಕೊಂಡು ಹೇಳಿದ್ರು. ನೋಡ್ರಿ, ಅಲ್ಲಿ ಏನೇನೋ ತುಂಡುಗಳೆಲ್ಲ ಇರ್ತವೆ. ಆ ತುಂಡುಗಳನ್ನ ಕೈ ಹಾಕಿ ತಿಂದಂಗೆ ಯಾರಾದ್ರೂ ಅದಕ್ಕೆ ಕೈ ಹಾಕೋದಂದ್ರೆ ಅದಕ್ಕೆ ಸಮಾನರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಯಾವಾಗ ಆತರ ಇಮ್ಯಾಜಿನೇಷನ್ ತರ್ತೀವೋ ಆವಾಗಲೇ ನಮಗೆ ಅಸಹ್ಯ ಆಗೋದು. ಅದನ್ನ ಯಾವಾಗ ಅಸಹ್ಯ ಪಡ್ತೇವೋ ಆವಾಗಲೇ ನಾವು ಹೊರಗಡೆ ಬರೋದಕ್ಕಾಗೋದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ವಿ. ಆದಿಕಾಂಡ ಪುಸ್ತಕ, ಲೇಯಳ ಜೀವಿತದಲ್ಲಿ ಮತ್ತು ಯಾಕೋಬನ ಜೀವಿತದಲ್ಲಿ ಇದ್ದಂತ ಒಂದು ವಿಚಾರವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕರ್ತನ ಸನ್ನಿಧಾನದಲ್ಲಿ ಆಕೆ ಕೊನೆಗೆ ಒಂದು ಯಹೂದನನ್ನ ಹುಟ್ಟಿಸಿದ ನಂತರ ಒಂದು ಮಾತನ್ನ ಹೇಳುತ್ತಿದ್ದಾಳೆ. ಏನನ್ನ ಮಾತನ್ನ ಹೇಳುತ್ತಿದ್ದಾಳೆ? ಆದಿಕಾಂಡ 21ನೇ ಅಧ್ಯಾಯ 35ನೇ ವಚನ. ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನ ಎತ್ತು, ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನು ಎಂದು ಹೇಳುತ್ತಾಳೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಸಮಯದಲ್ಲೂ ಕೂಡ ಗಂಡನು ಸರಿ ಹೋಗಿದ್ದಾನೆ ಅಂತ ಅನ್ಕೊಂಡು ಅವಳು ಹೇಳ್ತಾ ಇಲ್ಲ. ಗಂಡನ ಪ್ರೀತಿ ಸಿಕ್ತಾ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಯಾಕೋಬನ ನನ್ನನ್ನ ಪ್ರೀತಿಸ್ತಾ ಇದ್ದಾನೆ, ಯಾಕೋಬನ ಮೊದಲಿಗಿಂತ ನನ್ನನ್ನ ಚೆನ್ನಾಗಿ ನೋಡ್ತಾ ಇದ್ದಾನೆ, ಯಾಕೋಬನ ನನ್ನನ್ನ ಎಲ್ಲಾ ಸಮಯದನ್ನ ಹಿಂದೆ ಬರ್ತಾ ಇದ್ದಾನೆ ಅಂತ ಅನ್ಕೊಂಡು ಹೇಳ್ತಾ ಇಲ್ಲ. ಆಕೆ ಏನ್ ಹೇಳ್ತಾ ಇದ್ದಾಳೆ? ನನಗೆ ಗಂಡನು ಸರಿ ಹೋಗದಿದ್ರು ಪರವಾಗಿಲ್ಲ, ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನನಗೆ ಅದ್ಭುತ ಸಿಕ್ಕಿಲ್ಲ, ನನಗೆ ಅನೇಕ ಕಾರ್ಯಗಳು ಆಗಿಲ್ಲ, ಕಾರ್ಯಗಳು ಆಗಿಲ್ಲ, ಅನೇಕ ವಿಚಾರಗಳು ನಡೆದಿಲ್ಲ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂರೋದ್ರೆ ನಮಗೆ ಸ್ತುತಿ ಮಾಡಬೇಕಾಗೋದಿಲ್ಲ. ಸ್ತುತಿ ಯಾವಾಗ ಮಾಡಲು ಸಾಧ್ಯ? ಇದನ್ನೆಲ್ಲವನ್ನ ಮರೆತು ನನಗೆ ಅದ್ಭುತ ಆದರೆ ಹೋದರು ನಾನು ಕರಗಳನ್ನೆತ್ತಿ ಸ್ತೋತ್ರ ಮಾಡ್ತೇನೆ ಎಂದಾದರೆ ನಾವು ಸ್ತೋತ್ರ ಮಾಡಲು ಸಾಧ್ಯ ಬಿಡಿದೆ. ಈ ಲೇಳು ಅದನ್ನೇ ಆಲೋಚನೆ, ನನ್ನ ಗಂಡ ನನ್ನನ್ನ ಗಣನೆಗೆ ತಗೋತಾನೋ, ಗಣಪಡಿಸ್ತಾನೋ, ನನ್ನನ್ನ ಹಿಂದೆ ಬರ್ತಾನೋ, ನನ್ನ ಪ್ರೀತಿಸ್ತಾನೋ ನನಗೆ ಗೊತ್ತಿಲ್ಲ. ನಾನೀಗ ಏನ್ ಮಾಡ್ತೇನೆ? ನನ್ನ ಗಂಡನ ಮುಖವನ್ನು ನೋಡೋದಿಲ್ಲ, ನನ್ನ ದೇವರ ಮುಖವನ್ನು ನೋಡ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ಆಕೆಗೆ ಗೊತ್ತು, 4 ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ಗಂಡ ಏನ್ ದೊಡ್ಡ ಕೆಲಸ ಮಾಡೋದ್ನ, ಯಾರು ಕಾರ್ಯ ಮಾಡಿದ್ದು, ನನಗೆ ಆಶೀರ್ವಾದ ಕೊಟ್ಟವರು ಯಾರು? ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಕೆಲವು ಸರಿ ನಾವು ತಂದೆ ತಾಯಿಗಳ ಅಂತೀವಿ, ನಾನು ಹುಟ್ಟಿಸ್ತೇನೆ ಅನ್ಕೊಂಡೆ. ನೀವು ಹುಟ್ಟಿಸ್ಲಿಲ್ಲ, ನಿಮ್ಮ ಕಾರ್ಯ ಏನು ನಡೆಯಲಿಲ್ಲ. ನಾವು ನಾಳೆ ದಿವಸ ನಮ್ ತಲೆಮಾರ ನಾವು ಹುಟ್ಟಿಸ್ಲಿಲ್ಲ. ಕರ್ತನು ಕೊಟ್ಟ ಆಶೀರ್ವಾದ, ಹಲ್ಲೆಲೂಯಾ, ಕರ್ತನು ಕೊಟ್ಟರೆ ಬಹುಮಾನ ಅದಾಗಿದೆ. ಆ ಬಹುಮಾನವನ್ನು ಕಾಪಾಡಿಕೊಂಡು ನಿವಾರಿಸಿಕೊಂಡು ಹೋಗುವುದೇ ಕರ್ತನು ಕೊಟ್ಟಿರುವಂತ ಟಾಸ್ಕ್ ಆಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ
ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಇವತ್ತಿನ ದಿವಸ ನಮ್ಮ ಸ್ತೋತ್ರ ಏನೋ ಸಿಗುತ್ತೆ ಅಂತ ಅನ್ಕೊಂಡು ಬರಬೇಕಾಗಿರೋ ಸ್ತೋತ್ರ ಅಲ್ಲ. ಕರ್ತನ ಲೇಳ ಜೀವಿತದ ಮುಖಾಂತರ, ಆತ್ಮ ಪ್ರೇರೇಪಣೆ ಉಳ್ಳಂತ ಲೇಳ ಮುಖಾಂತರ, ನೊಂದಿರುವಂತ ಲೇಳ ಮುಖಾಂತರವಾಗಿ, ಕುಗ್ಗಿ ಹೋಗಿರುವಂತ ಲೇಳ ಮುಖಾಂತರ ನಮಗೆ ಗೊತ್ತಾಗುವ ವಿಚಾರ ಏನಂತಂದ್ರೆ, ನನಗೆ ಏನೇ ನಡೆಯದೆ ಹೋದ್ರೂ ಕೂಡ ನಿನ್ನ ಸ್ತೋತ್ರ ಹೇಳುವಾಗ ಕರ್ತನು ಅದನ್ನ ಮಾನಿಸುವಾತನ. ಹಾಗಾದ್ರೆ ನೋಡ್ರಿ, ಯಹೂದನು ಎಷ್ಟನೇವನಾಗಿ ಹುಟ್ಟುತ್ತಾನೆ? 4ನೇಯವನಾಗಿ ಹುಟ್ಟುತ್ತಾನೆ. ಈ 4ನೇಯವನಾಗಿ ಹುಟ್ಟುವಂತ ಸಂದರ್ಭದಲ್ಲಿ ಆಕೆ ಮುಂದೆ ಏನ್ ನಡೀತಿಲ್ಲ ಆಕೆಗೆ ಗೊತ್ತಿಲ್ಲ. ಆದ್ರೆ ಮುಂದೆ ನಡೆದನ್ನ ತಿಳಿಯದಿರುವಂತ ಲೇಳು ಏನ್ ಮಾಡುದು? ಉಪಕಾರ ಸ್ತುತಿಯನ್ನ ಮಾಡುದು. ಸುಪಕಾರ ಸ್ತುತಿಯನ್ನ ಮಾಡಿದರೆ ನಿಮಿತ್ತವಾಗಿ ಯಾರಿಗೆ ಚೊಚ್ಚಲತನದ ಹಕ್ಕು ಸಿಗಬೇಕಾಗಿತ್ತು? ರೂಬೇನನಿಗೆ ಸಿಗಬೇಕಾಗಿತ್ತು. ರೂಬೇನ ಏನ್ ಮಾಡದ? ಅವನು ಪಾಪ ಮಾಡದ. ಅವನು ತಂದೆಯ ಒಂದು ಹಾಸಿಗೆಯನ್ನ ಹೋಲೆ ಮಾಡಿದ್ರೆ ನಿಮಿತ್ತವಾಗಿ ಆತನ ಸ್ಥಾನವಾಯ್ತು. ನೆಕ್ಸ್ಟ್ ಯಾರಿಗೆ ಸಿಕ್ತು? ಯೋಸೇಫನಿಗೆ ಸಿಕ್ತು. ಯೋಸೇಫನ ಮಕ್ಕಳಾದ ಮನಸ್ಸೆಯು ಎಫ್ರಾಯೀಮನಿಗೂ ಸಿಕ್ಕಿತು. 2 ಪಾರ ಆಶೀರ್ವಾದ ಅವರಿಗೆ ಸಿಕ್ತು. ಇದು ಶಾರೀರಿಕವಾದ ಕಣ್ಣಿಗೆ ಕಾಣುವ ಮತ್ತು ತಂದೆಯಿಂದ ಬಂದಿರುವಂತ ಆಶೀರ್ವಾದ ದೊರಕಿತ್ತು. ಆದ್ರೆ ಆ ದೇವರು ಏನು ಮಾಡಿದ? ನೀನು ಗರ್ಭಿಣಿಯಾಗಿ ನಿನಗೆ ಡೆಲಿವರಿ ಆದಂತ ಸಂದರ್ಭದಲ್ಲಿ ನೀನು ಯಾರನ್ನು ನೋಡದೆ ನನ್ನನ್ನು ಸ್ತುತಿ ಮಾಡುದಲ್ಲ, ಅವನಿಗೆ ಸ್ತುತಿ ಎಂದು ನೀನು ಹೆಸರಿಟ್ಟಲ್ಲ, ಯೆಹೂದ ಅಂತಕೊಂಡು ಹೆಸರಿಟ್ಟಲ್ಲ. ಅದರ ನಿಮಿತ್ತವಾಗಿ ಆತನನ್ನ 4ನೇ ಸ್ಥಾನದಲ್ಲಿ ಅಲ್ಲ, ನಾನು 1ನೇ ಸ್ಥಾನಕ್ಕೆ ತರ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾವ ಬಾಧ್ಯತೆ ಚೊಚ್ಚಲು ಮಗನಿಗೆ ಸಿಗಬೇಕೋ ಅದೇ ಒಂದು ಬಾಧ್ಯತೆಯನ್ನ ನಾನು ಯೆಹೂದ ಎನ್ನುವಂತ ಆ ಮಗನನ್ನ ನಾನು 1ನೇ ಸ್ಥಾನಕ್ಕೆ, ಚೊಚ್ಚಲು ಮಗನ ಸ್ಥಾನಕ್ಕೆ ತರ್ತಾ ಇದ್ದೀನಿ. ಯಾಕೆಂದ್ರೆ ನೋಡುವಾಗ ದೇವರು ಆವಾಗಲೇ ಭವಿಷ್ಯದಲ್ಲಿ ನೋಡಿದ್ರೆ ಅದೇ ಕುಲದಿಂದ ನನ್ನ ಮಗನು, ಹಲ್ಲೆಲೂಯಾ, ಓ ಯೇಸು ಕ್ರಿಸ್ತನು ಜನಿಸಿ ಬರಲಿಕ್ಕಿದ್ದಾನೆ. ಆತನು 4ನೇಯವನಾಗಿರಬಾರದು, ಆತನು 1ನೇಯವನಾಗಿರಬೇಕು. ಹಲ್ಲೆಲೂಯಾ. 1ನೇಯವನಾಗಿರಬೇಕು. ಚೊಚ್ಚಲ ಪ್ರಥಮ ಫಲ ಆತನಾಗಿರಬೇಕು. ಹಲ್ಲೆಲೂಯಾ. ಆದರೂ ಈ ಲೋಕದಲ್ಲಿ ಆದರೂ ತನ್ನ ಪ್ರಾಣವನ್ನು ಅರ್ಪಿಸುವಾಗಲೂ ಕೂಡ ಅದರ ಪ್ರಥಮ ಫಲವಾಗಿ ಅದನ್ನು ಸಮರ್ಪಿಸಲ್ಪಟ್ಟನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಆತನ ತಲೆಮಾರುಗಳಾದ ನಮ್ಮನ್ನು ಕೂಡ ಪ್ರಿಯರೇ, ಆತನು ಯಾವುದೇ ಕಾರಣಕ್ಕೂ ಯಾವ ಕೆಳಗಡೆ ಸ್ಥಾನದಲ್ಲಿ ಅದನ್ನು ನೋಡಲು ಬಯಸ್ತಾ ಇಲ್ಲ. ಆತನು 1ನೇ ಸ್ಥಾನದಲ್ಲಿ ನಮ್ಮನ್ನು ನೋಡಲು ಬಯಸ್ತಾನೆ. ಹಲ್ಲೆಲೂಯಾ. ಅದೇ ಯಹೂದ ಕುಲಕ್ಕೆ ಸೇರಿದಂತ ನಾವು ಕೂಡ ಇವತ್ತಿನ ದಿವಸ ಕರ್ತನು 1ನೇ ಸ್ಥಾನದಲ್ಲಿ ನಮ್ಮನ್ನು ಇಡಿಸಲು ಬಯಸ್ತಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಆದಿಕಾಂಡ ನಾವು ನಿನ್ನೆ ದಿವಸ ಆ ವಾಕ್ಯವನ್ನ ಓದಿ ನಾವು ಮತ್ತೆ ಫಿನಿಶ್ ಮಾಡಿದ್ವಿ. ಇವತ್ತಿನ ದಿವಸ ಮತ್ತೆ ಅದನ್ನೇ ಓದೋಣ. ಆದಿಕಾಂಡ 49ನೇ ಅಧ್ಯಾಯ 8ನೇ ವಚನ. ಆದಿಕಾಂಡ 49ನೇ ಅಧ್ಯಾಯ 8ನೇ ವಚನ. ಯಹೂದನಿಗೆ ಕೊಟ್ಟಿರುವಂತ ವಾಗ್ದಾನ ಇದೆ. ಯಹೂದರೇ, ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು ಅಂದ್ರೆ ಮೊದಲು 4ನೇಯವನಾಗಿದ್ದ, ಈಗ 1ನೇಯವನಾಗಿದ್ದಾನೆ. ಅವನ ಜ್ಯೇಷ್ಠ ಪುತ್ರನಾಗಿದ್ದಾನೆ. ಜ್ಯೇಷ್ಠ ಪುತ್ರನಾಗಿರೋ ನಿಮಿತ್ತವಾಗಿ ಆತನಿಗೆ ಮೊದಲ ಅಧಿಕಾರ ಇರ್ತದೆ. ಹಲ್ಲೆಲೂಯಾ. ಮೊದಲ ಮನೆಯಲ್ಲಿ ತಂದೆ ಬಿಟ್ಟು ಯಾರಾದ್ರೂ ನಿರ್ಧಾರಗಳನ್ನ ಮಾಡ್ತಾನೆ, ಡಿಸಿಷನ್ಗಳನ್ನ ಮಾಡ್ತಾನೆ, ಮುಂದಿನ ಕಾರ್ಯಗಳಿಗೋಸ್ಕರ ಮುಂದೆ ಹೋಗೋದಕ್ಕೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಯಾರೋ ಇಲ್ಲಿ ಕೂಡ ನಮಗೆ ಗೊತ್ತಿದೆ. ಜ್ಯೇಷ್ಠ ಪುತ್ರನನ್ನ ಅಥವಾ 1ನೇ ಪುತ್ರನನ್ನ ನಾವು ಹೋಗಿ ಕೇಳ್ತಾರೆ, ಏನ್ ಮಾಡೋದಪ್ಪ ಮುಂದೆ. ಅದೇ ರೀತಿಯಲ್ಲಿ ದೇವರು ಏನ್ ಮಾಡ್ತಾರೆ, ಆ ಎಲ್ಲಾ ಅಣ್ಣ ತಮ್ಮಂದಿರು ನೀನು 4ನೇ ಹುಟ್ಟಿದವನು ಅನ್ಕೊಂಡು ಅವ್ರು ಅಂದುಕೊಂಡಿರ್ಬೋದು. ಆದ್ರೆ ನಾನು ನಿನ್ನನ್ನು 4ನೇವನಾಗಿರ್ತಾ ಇಲ್ಲ. ಅವರು ನಿನ್ನನ್ನು ಮಾನಿಸುವ ಹಾಗೆ, ಅವರು ನಿನ್ನನ್ನು ಗಣಪಡಿಸುವ ಹಾಗೆ, ಅವರು ನಿನ್ನನ್ನ ರೆಸ್ಪೆಕ್ಟ್ ಕೊಡುವ ಹಾಗೆ ನಾನು ನಿನ್ನನ್ನು ಮುಂದಕ್ಕೆ ತರ್ತಾ ಇದ್ದೇನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಬೇರೆ ನಾವು ಹೇಗೋ ಇದ್ವಿ, ಹೇಗೋ ಬೆಳೆದ್ವಿ, ಹೇಗೋ ಜೀವಿತ ಮಾಡಿದ್ವಿ. ಆದ್ರೆ ಇವತ್ತಿನ ದಿವಸ ಕರ್ತರು ನಮ್ಮನ್ನ ಆ ರೀತಿ ಇಟ್ಟಿಲ್ಲ, ನಮ್ಮನ್ನ ಮೇಲೆ ಸ್ಥಾನಕ್ಕೆ ತಂದಿದ್ದಾನೆ. ಹಲ್ಲೆಲೂಯಾ. ಓ, ರೆಸ್ಪೆಕ್ಟ್ ಅನ್ನೋದು ಕೋಟು ಬೂಟು ಸೂಟು ಹಾಕಿದ ಕೂಡಲೇ ಬರುವಂತ ಅಲ್ಲ. ನಮ್ಮ ಕಾರ್ಯವೈಖರಿಗಳು, ನಾವು ಹೇಳುವಂತ ಸಮಾಲೋಚನೆಗಳು, ನಾವು ತೋರಿಸುವಂತ ಪ್ರೀತಿ, ನಾವು ತೋರಿಸುವಂತ ದಯೆ, ನಾವು ತೋರಿಸುವಂತ ಕರುಣೆ, ನಾವು ಪರಿಸ್ಥಿತಿಯನ್ನ ನಾವು ಮ್ಯಾನೇಜ್ ಮಾಡುವ ರೀತಿ, ಅದು ನಮ್ಮನ್ನ ಮೇಲಕ್ಕೆ ತರುತ್ತೆ. ಹಲ್ಲೆಲೂಯಾ. ಕರ್ತರು ನಮಗೆ ಅದನ್ನ ಕಳಿಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ಹೇಳ್ತಾರೆ, ನೀವು ಕೂಡ ನನ್ನ ಜೊತೆ ಯಹೂದ ಕುಲವಾಗಿದ್ದೀರಿ, ನಿಮ್ಮನ್ನು ಕೂಡ ಬೇರೆಯವರು ಮಾನಿಸುವಂತೆ ನಾನು ಮಾಡುವ ಆಚಾರಾಗಿದ್ದೇನೆ. ಮುಂದೆ ನೋಡೋಣ, ಮುಂದಿನ ವಾಕ್ಯ, ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲಿರುವುದು. ಹಲ್ಲೆಲೂಯಾ. ಕೇವಲ ನಿನ್ನೆ ದಿವಸ ಇಂಟ್ರಡಕ್ಷನ್ ಮಾತ್ರ ಕೇಳಿಸಿಕೊಂಡ್ವಿ. ಸ್ವಾಭಾವಿಕವಾಗಿ ನಾವು ಗಮನಿಸಿದ್ರೆ ಶತ್ರು ಅಂದ್ರೆ ಯಾರು? ಸೈತಾನನಾಗಿದ್ದಾನೆ. ಆ ಕೈಯಲ್ಲಿ ಆ ಕೈ ಯಾರ್ದಾಗಿದೆ? ನಮ್ಮ ಕೈಯಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ದೇವ ಜನರ ಕೈಗಳ ಮೇಲೆ ಒಂದು ಅಭಿಷೇಕ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ದೇವ ಜನರ ನಿಮ್ಮ ಕೈಗಳನ್ನ ಈ ಸಮಯದಲ್ಲಿ ಒಂದು ಸಾರಿ ನೋಡ್ರಿ.
ಈ ಕೈಗಳಿಗೆ ಅಭಿಷೇಕ ಇದೆ ಪ್ರಿಯರೇ. ಹಲ್ಲೆಲೂಯಾ. ಈಗಲೇ ನಿಮ್ಮ ಕೈಗಳನ್ನ ನೋಡ್ರಿ ಪ್ರಿಯರೇ, ಬಲಗೈಯನ್ನು ನೋಡ್ರಿ. ಈ ಸಮಯದಲ್ಲಿ ಈ ಕೈಗಳಿಗೆ ಒಂದು ಅಭಿಷೇಕ ಇದೆ. ಹಲ್ಲೆಲೂಯಾ. ಈ ಕೈಗಳು ಶತ್ರುಗಳ ಕುತ್ತಿಗೆಯ ಮೇಲೆ ಇಟ್ಟು ನಾಶಪಡಿಸುವಂತ ಬಲ ಇದೆ. ಯಾಕೆಂದ್ರೆ ನೋಡುವಾಗ ಮೋಶೆ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ, ಆತನು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಯೆಹೋಶುವನು ಇಸ್ರಾಯೇಲರು ಯುದ್ಧದಲ್ಲಿ ಜಯವನ್ನ ಕಾಣ್ತಾ ಇದ್ರಂತೆ. ಮೋಶೆ ಕೈಯನ್ನು ಇಳಿಸಿದಾಗ ಅಲ್ಲಿ ಜಯ ಕಡಿಮೆ ಆಗಿದ್ದಂತೆ, ಶತ್ರುಗಳು ಅವರನ್ನ ಆಕ್ರಮಿಸುವುದಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಹೂರನು ಅದೇ ರೀತಿಯಲ್ಲಿ ಆರೋನನು ಸೇರಿ ಮೋಶೆ ಕೈಯನ್ನ ಹಿಡಿದುಕೊಂಡ ಸಂದರ್ಭದಲ್ಲಿ ಅಮಲೇಕ್ಯರ ವಿರುದ್ಧವಾಗಿ ಇಸ್ರಾಯೇಲರು ಜಯವನ್ನ ಕಂಡರು. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನ ಬಾಧಿಸುವಂತ ರೋಗಗಳಿಂದ, ಕಷ್ಟಗಳಿಂದ, ನೋವಿನಿಂದ, ಕಣ್ಣೀರಿನಿಂದ ಬಾಧಿಸುವಂತ ಸೈತಾನ ಶಕ್ತಿಗಳ ಮೇಲೆ ನಾವು ಜಯ ಸಾಧಿಸಬೇಕಂದ್ರೆ ಪ್ರಿಯರೇ, ನಾವು ಕರಗಳನ್ನ ಎತ್ತಿ, ವಿಶೇಷವಾಗಿ ಪುರುಷರಿಗೆ ಕರ್ತನೆ ಹೇಳ್ತಾ ಇದ್ದೇನೆ, ನೀನು ಮೊಣಕಾಲೂರಿ ಕರಗಳನ್ನೆತ್ತಿ ನೀನು ಪ್ರಾರ್ಥಿಸಬೇಕೆಂದು. ಹಳೆ ಒಡಂಬಡಿಕೆಯಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕರ್ತನೆ ಹೇಳಿದ್ದು, ನೀನು ಯಾವಾಗ ಕರಗಳನ್ನೆತ್ತಿ ನೀನು ಪ್ರಾರ್ಥನೆ ಮಾಡುತ್ತೀಯೋ ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸಿ. ನೋಡ್ರಿ, ಯೇಸು ಸ್ವಾಮಿನ ಹಸ್ತರೆ ಆತನು ಪೇತ್ರನ ಮನೆಗೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಆ ಅತ್ತೆಯನ್ನ ಮುಟ್ಟಿ ಆತನ ಕೈಯಲ್ಲಿ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಆ ಹಸ್ತದಲ್ಲಿ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ. ಅಭಿಷೇಕ ಇದೆ. ಹಾಗಾದ್ರೆ ಜ್ವರ ಎಂಬುದು ಯಾವುದಾಗಿದೆ? ಆಕೆ ಒಳಗಡೆ ಜ್ವರ ಯಾವುದಾಗಿದೆ? ಶತ್ರು ಆಗಿದ್ದಾನೆ ನಮ್ಮ. ಹಲ್ಲೆಲೂಯಾ. ರೋಗ ಎನ್ನುವುದು ನಮ್ಮ ಶತ್ರು ಆಗಿದ್ದಾನೆ. ಒಬ್ಬ ಕುರುಡನನ್ನ ಕಣ್ಣಿನ ಆತನ ಹಸ್ತದಿಂದ ಮುಟ್ಟಿ ಅದಕ್ಕೆ ಏನು ಮಣ್ಣನ್ನ ಸವರಿ ಅದನ್ನ ಆತನ ಶಿಲೋವಕ್ಕೆ ಹೋಗಿ ನೀನು ಸ್ವಸ್ಥಪಡಿಸುವುದು ಹೇಳಿ ತನ್ನ ಹಸ್ತದಿಂದ ಅಲ್ಲಿ ಆಪರೇಟ್ ಮಾಡುವುದನ್ನು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಒಬ್ಬ ಬೆಸ್ಸೈದ ಕೊಳದಲ್ಲಿ ಇನ್ನೊಂದು ಉದಾಹರಣೆ ನೋಡುವಾಗ ಇನ್ನೊಂದು ಈ ಬೇರೆ ಕಡೆ ಎಲ್ಲ ಕಡೆ ಕೂಡ ಇಲ್ಲಿ ಲೂಕನ ಸುವಾರ್ತೆ 4:40 ವಚನವನ್ನು ನೋಡುವಾಗ, ಲೂಕನ ಸುವಾರ್ತೆ 4:40 ವಚನ ಅಲ್ಲಿ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, ಹೊತ್ತು ಮುಳುಗುವಾಗ ಆದದ್ದೇನೆಂದರೆ, ಯಾವಾಗ ಎಲ್ಲಿ ಹೊತ್ತು ಮುಳುಗುವಾಗ ಎಲ್ಲಿ ಕಾರ್ಯ ನಡೀತಾ ಇದೆ? ಇದು ಪೇತ್ರನ ಅತ್ತೆಯ ಮನೆಯಲ್ಲಿ ಯೇಸು ಕ್ರಿಸ್ತರು ಹೋದಂತಹ ಸಂದರ್ಭದಲ್ಲಿ ಸಂಜೆ ಆಗುವಾಗ ಹೊತ್ತು ಮುಳುಗುವಾಗ ಆದದ್ದೇನೆಂದರೆ, ಯಾರ್ಯಾರ ಮನೆಯಲ್ಲಿ ತರತರದ ರೋಗಗಳಿಂದ ಅಸ್ವಸ್ಥವಾದವರಿದ್ದಾರೋ ಅವರೆಲ್ಲರೂ ಆ ರೋಗಿಗಳನ್ನು ಆತನ ಹತ್ತಿರಕ್ಕೆ ಕರೆಕೊಂಡು ಬರಲು ಆತನು ಪ್ರತಿಯೊಬ್ಬನ ಮೇಲೆಯೂ ಕೈ ಇಟ್ಟು ಅವರನ್ನ ವಾಸಿ ಮಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಕರಗಳಲ್ಲಿ ಶತ್ರುವಿನ ಮೇಲೆ ಕೈ ಇಟ್ಟ ರೀತಿಯಲ್ಲಿ ಪ್ರೇರೆ. ಹಲ್ಲೆಲೂಯಾ. ರೋಗಿಯ ಮೇಲೆ ಕೈ ಇಟ್ಟುವಾಗ ಆ ರೋಗಿ ಯೇಸು ಕ್ರಿಸ್ತನ ಶತ್ರು ಅಲ್ಲ, ಆತನ ಒಳಗಡೆಯಿಂದ ಜ್ವರ ಇದೆಯಲ್ಲ, ಆತನ ಒಳಗಡೆಯಿಂದ ಸೈತಾನ ಇದ್ದಾನಲ್ಲ, ಆತನ ಒಳಗಡೆ ಇರುವಂತ ಆ ಅಂಧಕಾರದ ಶಕ್ತಿ ಇದೆಯಲ್ಲ, ಅದು ಶತ್ರುವಾಗಿದೆ. ಅದಕ್ಕೋಸ್ಕರವಾಗಿ ಕರ್ತನೆ ಏನ್ ಮಾಡ್ತಾ ಇದ್ದಾನೆ, ಅವನ ಮೇಲೆ ಕೈ ಇಡ್ತಾ ಇದ್ದಾನೆ. ಅವನ ತಲೆ ಮೇಲೆ ಕೈ ಹಿಡಿರ್ಬೋದು, ಹೆಗಲ ಮೇಲೆ ಕೈ ಹಿಡಿರ್ಬೋದು. ಅಂದ್ರೆ ಸೈತನಿಗೆ ಯಾವ ರೀತಿ ಅನ್ಸ್ತಾಯ್ತು, ನನ್ನ ಕುತ್ತಿಗೆ ಮೇಲೆ ನೀನು ಕೈ ಇಡ್ತಾ ಇದ್ದಾನೆ, ಕುತ್ತಿಗೆ ಮೇಲೆ ಕೈ ಹಿಡಿದು ಅವನ ಕಾಲಿನಿಂದ ಜಜ್ಜುತ್ತಾ ಇದ್ದಾನೆ. ಜಜ್ಜಿದ್ದಾಗಲೇ, ಆ ಜಜ್ಜಿದ ಅನುಭವ ಆದಾಗಲೇ ಸೈತಾನಗಳು ಬಿಟ್ಟು ಹೋಗ್ತಾ ಇದ್ವು. ಹಲ್ಲೆಲೂಯಾ. ರೋಗಗಳು ಬಿಟ್ಟು ಹೋಗ್ತದೆ. ಇವತ್ತಿನ ದಿವಸವೂ ಕೂಡ ಸೇವಕರು ನಿಮ್ಮ ತಲೆಯ ಮೇಲೆ ಕೈ ಇಡುವಾಗ ಅಲ್ಲಿ ಬರುವಂತ ಕೈ ಸೇವಕರ ಮಾನುಷಿಕವಾದ ಕೈಯಲ್ಲ, ಯೇಸುವಿನ ಹಸ್ತ ನಿಮ್ಮ ಮೇಲೆ ಬರ್ತದೆ. ಯೇಸುವಿನ ಹಸ್ತ ನಿಮ್ಮ ಒಂದು ಶರೀರದ ಮೇಲೆ, ಆತ್ಮದ ಮೇಲೆ ಬಂದರೂ ಕೂಡ ಅದು ಒಳಗಡೆ ಇರುವಂತ ದುರಾತ್ಮನ ಮೇಲೆ ಎಲ್ಲಿ ಬರ್ತಾ ಇದೆ? ಕುತ್ತಿಗೆಯ ಮೇಲೆ ಹಿಡಿದ ರೀತಿಯಲ್ಲಿ ಅವನಿಗೆ ಅನಿಸಿದಾಗಲೇ ಅವನು ಹೊರಗಡೆ ಬಿಟ್ಟು ಹೋಗುದು. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ಪ್ರಿಯರೇ, ಯೇಸುವಿನ ಹಸ್ತ ನಿಮ್ಮ ಮೇಲೆ ಬರುವಾಗ ಅಲ್ಲಿ ದೊಡ್ಡ ಕಾರ್ಯಗಳು, ಶತ್ರುವಿನ ಕಾರ್ಯಗಳು ಲಯವಾಗುವಂತದಾಗಿದೆ. ಹಲ್ಲೆಲೂಯಾ. ಅದನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನೋಡಿದ್ರ ನಮ್ಮ ಹಸ್ತಕ್ಕಿರುವಂತ ಭಾವನೆ ಎನ್ನುವುದನ್ನು ನೋಡಿದ್ರ, ಅದಕ್ಕೋಸ್ಕರವಾಗಿ ಎಫೆಸ ಬರೆದ ಪತ್ರಿಕೆ 6:17 ವಚನದಲ್ಲಿ, ಎಫೆಸ ಬರೆದ ಪತ್ರಿಕೆ 6:17 ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಏನ್ ಹೇಳಿದ್ದಾರೆ ಅಲ್ಲಿ? ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡೀರಿ. ಹಲ್ಲೆಲೂಯಾ. ಯಾವುದರಿಂದ ಹಿಡಿಬೇಕು? ಹಲ್ಲೆಲೂಯಾ. ನಾವು ಕರಗಳಿಂದ ಹಿಡಿಯಬೇಕಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಎಲ್ಲಾ ಪಾಠಗಳ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಕೊನೆಗೆ ಅಲ್ಲಿ ಒಂದು ಮಾತು ಬರ್ತದೆ, ನಾವು ಯಾವಾಗಲೂ ಹೆಚ್ಚಾಗಿ ಉಪಯೋಗಿಸುವಂತ ಈ ಕೈಯಲ್ಲಿ ಏನಿರಬೇಕು? ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನ ನಾವು ಉಪಯೋಗಿಸುವಾಗ, ಯಾಕೆ ದೇವರು
ಆ ಕೈಯಲ್ಲಿ ನಾವು ಸತ್ಯವೇದ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೋವು ಸತ್ಯವೇದ ಇಟ್ಕೋಬೇಕು ಅಂತ ಹೇಳ್ತಾ ಇಲ್ಲ. ನಾವು ಯಾವ್ದ್ರಲ್ಲಿ ಜಾಸ್ತಿ ಕೆಲಸಗಳನ್ನ ಮಾಡ್ತೇವೆ, ಕ್ರಿಯೆಗಳನ್ನ ಯಾವ್ದ್ರಲ್ಲಿ ಮಾಡ್ತೇವೆ, ಯಾವ್ದ್ರಲ್ಲಿ ನಾವು ನಮ್ಮ ಶಕ್ತಿಗಳನ್ನ ಪ್ರಯೋಗಿಸ್ತೇವೆ, ಯಾವುದನ್ನೇ ವಸ್ತುಗಳನ್ನ ಎತ್ತಿಡ್ತೇವೆ, ಕೆಳಗಿಡೋದು ಎಲ್ಲ ಯಾವ್ದ್ರಲ್ಲಿ ಮಾಡ್ತೇವೆ, ನಮ್ಮ ಕರಗಳಿಂದ ಮಾಡ್ತೇವೆ. ಸೊ ಅದಕ್ಕೋಸ್ಕರವಾಗಿ ಕರ್ತನೆ ಹೇಳ್ತಾ ಇದ್ದೇನೆ, ನಿನ್ನ ಕರಗಳಲ್ಲಿ ಏನಿರಬೇಕು, ನೀನು ಹೆಚ್ಚಾಗಿ ಉಪಯೋಗಿಸುವಂತ ನಿನ್ನ ಅಂಗಗಳು ಏನಿರಬೇಕು, ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯಾ, ದೇವರ ವಾಕ್ಯ ಇರಬೇಕು. ಯಾವಾಗ ನಿನ್ನ ಜೊತೆ ದೇವರ ವಾಕ್ಯವಿರುತ್ತದೋ ಯಾವ ದುರಾತ್ಮನ ಶಕ್ತಿಗಳು ನಿನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಮಾನಗಳಲ್ಲಿ ದುರಾತ್ಮನು ಮುಟ್ಟುವುದಕ್ಕೆ ಪ್ಲಾನ್ ಮಾಡಿದಾನಲ್ಲ, ಎಲ್ಲ ಒಂದು ಪ್ಲಾನ್ ಮಾಡಿ ಇಟ್ಟಿದ್ದಾನಲ್ಲ. ಆದ್ರೆ ಒಂದನ್ನು ಹೇಳ್ತೇನೆ ಪ್ರಿಯರೇ, ಇವತ್ತಿನ ದಿವಸದಿಂದ ನೀವು ಗೊತ್ತು ಮಾಡಿಕೊಳ್ಳ್ರಿ, ನಾವು ದೃಢ ಮಾಡಿಕೊಳ್ಳ್ರಿ. ನೀವು ಯಾವಾಗ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೀರೋ ಯಾವ ದುರಾತ್ಮಗಳು ನಿನ್ನನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಾವೇನಂತಂದ್ರೆ ಯೇಸು ಕ್ರಿಸ್ತನನ್ನ ಪ್ರೊಟೆಕ್ಷನ್ ಆಗಿ ಇಟ್ಟುಕೊಂಡು ಹೋಗ್ತಿದ್ದೀವಲ್ಲ, ಅದಕ್ಕೋಸ್ಕರವಾಗಿ ಸೈತಾನ ಏನ್ ಮಾಡ್ತಾನೆ, ಆ ಪ್ರೊಟೆಕ್ಷನ್ ಇಂದ ನೀನು ಹೊರಗಡೆ ಬಾರಪ್ಪ, ನಿನ್ನ ನೋಡ್ಕೊತೀನಿ ಅನ್ನೋ ರೀತಿಯಲ್ಲಿ ಅವನಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ನಿನ್ನ ಪ್ರೊಟೆಕ್ಷನ್ ಆಗಿ ಸುತ್ತಲೇ ಇಟ್ಕೋಬೇಡ. ಎಲ್ಲಿ ಇಟ್ಕೋಬೇಕು, ಯೇಸು ಕ್ರಿಸ್ತನ ನಿನ್ನ ಒಳಗಡೆ ಇಟ್ಕೋ. ಹಲ್ಲೆಲೂಯಾ, ಒಳಗಡೆ ಇಟ್ಕೊಂಡ್ರೆ ಅವನು ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ಕೂಡ ಅವನು ಹೊರಗಡೆ ತೆಗೆಯೋದಕ್ಕಾಗೋದಿಲ್ಲ. ಯಾವಾಗ ಯೇಸು ಕ್ರಿಸ್ತನ ಒಳಗಡೆ ಇರ್ತಾನೋ ಯಾವುದೇ ಕಾರಣಕ್ಕೂ ನಿನ್ನ ಆತ್ಮ, ಪ್ರಾಣ, ಶರೀರ, ನಿನ್ನ ಮನೆ, ಕುಟುಂಬ ಯಾವುದನ್ನು ಕೂಡ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸೈತಾನ ಈ ಬೀದಿಯಲ್ಲಿ ನೀನು ಹೋಗ್ತಾ ಇದ್ರೆ ಸೈತಾನ ಪಕ್ಕದ ಬೀದಿಯಲ್ಲಿ ಹೋಗ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ದೊಡ್ಡ ಕಾರ್ಯಗಳನ್ನ ಈ ಒಂದು ದಿನಮಾನದಲ್ಲಿ ಮಾಡುವ ಆತನಾಗಿದ್ದಾನೆ. ಪ್ರೇರೆ, ಮೊದಲನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಚನಕ್ಕೆ ಹೋಗೋಣ. ಅಲ್ಲಿ ಯೆಹೂದರಿಗೆ ಕೊಟ್ಟಂತ ಒಂದು ಪ್ರಾಧಾನ್ಯತೆಯನ್ನು ನಾವು ಗಮನಿಸುತ್ತೇವೆ. ಹಲ್ಲೆಲೂಯಾ. 1ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಚನ. ಆದರೆ ಯೆಹೂದನು ಎಲ್ಲಾ ಸಹೋದರಲ್ಲಿ ಪ್ರಬಲನಾದದರಿಂದ, ಏಕೆ ಪ್ರಬಲನಾದನು? ದೇವರೇ ಆತನನ್ನು ಪ್ರಬಲಗೊಳಿಸಿದರು. ನಾವು ಯಾಕೆ ಪ್ರಬಲರಾಗಿದ್ದೇವೆ? ಪ್ರಾರ್ಥನೆ ಮಾಡುವಾಗ ಈಗಲೂ ಕೂಡ ನಾವು ನಂಬಿಕೆಯಿಂದ ಹೇಳ್ತೇವೆ, ಏನೇ ಕಷ್ಟ ಬಂದರೂ ಕೂಡ ದೇವರು ನೋಡ್ಕೊತಾರೆ. ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರು ಜಯವನ್ನ ಕೊಡ್ತಾರೆ. ಹಲ್ಲೆಲೂಯಾ. ಮೊದಲು ಏನ್ ಮಾಡ್ತಾ ಇದ್ವಿ, ಅಲ್ಲಿ ಮನುಷ್ಯರ ಬಳಿಗೆ ಹೋಗೋಣ, ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡೋಣ, ಇಲ್ಲಿ ಇವ್ರ ಹತ್ರ ಸಹಾಯ ಕೇಳೋಣ, ಅಲ್ಲಿ ಸಹಾಯ ಸಿಗ್ಲಿಲ್ಲ, ಇಲ್ಲಿ ಸಾಲ ಮಾಡೋಣ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೇವೆ. ನೋಡ್ರಿ, ಲಾಸ್ಟ್ ವೀಕ್ ಅಲ್ಲ, ಅದರ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು. ಅವರ ವೈಫ್ಗೆ ಅವರು ಓದಿಸ್ತಾ ಇದ್ದಾರೆ. ಓದಿಸುವುದರಲ್ಲಿ ಅವರಿಗೆ ಫೀಸ್ ಎಷ್ಟೋ ಅಮೌಂಟ್ ಅವರಿಗೆ ಕೊಡಬೇಕಾಗಿದ್ದು. ಅವರು ಪಾಪ ಅವ್ರು ಹೆಂಗೆ ಅಂತಂದ್ರೆ, ಈ ಸೇವಕರಿಂದ ಏನಾದ್ರೂ ಒಂದು ಸಹಾಯ ಆಗುತ್ತೆ ಏನೋ ಅಂತ ಅನ್ಕೊಂಡು ಅವರ ಮುಖ ನನಗೆ ಬಹಳ ವಿಚಾರಗಳನ್ನ ಹೇಳ್ತಿತ್ತು. ಅವರ ಬಾಯಿ ಹೇಳ್ತಾ ಇಲ್ಲ, ಅವರ ಮುಖ ಅನೇಕ ವಿಚಾರಗಳನ್ನ ಹೇಳ್ತಾ. ಆದ್ರೆ ನಾವು ಒಂದು ಸಾರಿ ಸಹಾಯ ಮಾಡಿದ್ರೆ ಅವರು ಇನ್ನೊಂದು ಸಾರಿ ಕೈ ಚಾಚುವ ರೀತಿಯಲ್ಲೇ ಇರ್ತಾರೆ. ಆದ್ರೆ ದೇವರು ಅವರನ್ನು ಮುಟ್ಟುವುದಾದ್ರೆ ಪ್ರಿಯರೇ, ಹಲ್ಲೆಲೂಯಾ, ನಾನು ಅದಕ್ಕೆ ನನ್ನ ಸಹಾಯದ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನಾನು ಏನು ಆಲೋಚನೆ ಮಾಡಿದೆ, ಕರ್ತನ ಸಹಾಯದ ಒದಗಿಸುವಿಕೆ ಬಗ್ಗೆ ಆಲೋಚನೆ ಮಾಡಿದೆ. ಆವಾಗ ಅವ್ರಿಗೆ ನಾನು ಹೇಳಿದೆ, ದೇವರು ಮುಂದಿನ ವಾರದಲ್ಲಿ ದೇವರು ನಿಮಗೆ ಎಲ್ಲ ಕೊರತೆಗಳನ್ನು ನೀಗಿಸಿ ಆ ಫೀಸ್ ಕಟ್ಟಿಸಿ ಅಡ್ಮಿಷನ್ ಆಗಿ ಎಕ್ಸಾಮ್ ಬರೆಯುವಂತೆ ಮಾಡುವಂತೆ ಕರ್ತನು ಮಾಡ್ತಾನೆ. ನಾನೀಗೊಂದು ಪ್ರಾರ್ಥನೆ ಮಾಡ್ತೇನೆ, ದೇವರು ಅದ್ಭುತವನ್ನ ಮಾಡ್ತಾರೆ. ನಾನು ನಂಬಿಕೆಯಿಂದ ಮಾಡ್ತಾ ಇದ್ದೇನೆ, ದೇವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳುವಾಗ ಮುಂದಿನ ವಾರ ಅವರು ಬರ್ತಾ ಇದ್ದಾರೆ. ಫೀಸ್ ಹೇಗೋ ಏನೋ ಅದು ಕಟ್ಟಿ ಆಯ್ತು ಎಂದು ಹೇಳಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇರ್ತೇನೆ, ನಾವು ಕನಿಷ್ಠರಲ್ಲ, ನಾವು ಕೆಳಗಡೆ ಇರುವವರಲ್ಲ, ನಾವು ಪ್ರಬಲರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಂತು ಹೋಗುತ್ತೆ. ಹಲ್ಲೆಲೂಯಾ. ಹವಾಮಾನ ವರದಿಗಳು ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಲ್ಲೆಲೂಯಾ. ಯಾವ ಹವಾಮಾನ ವರದಿಗಳು ಬೆಳಗಿನ ತಿಳಿಸಿದ್ದಾರೆ ಆ ಸಮಯದಲ್ಲಿ ಮಳೆ ಆಗುತ್ತೆ. ಆದ್ರೆ ವಿಶ್ವಾಸಿಗಳು, ಯಾವ ಒಬ್ಬ ದೇವರ ಮಗ ಅಥವಾ ಒಂದು ಈ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಮೊಣಕಾಲು ಊರಿ ಪ್ರಾರ್ಥನೆ ಮಾಡೋದಾದ್ರೆ ಹವಾಮಾನ ನಿರ್ಣಯ ಮಾಡಿದಂತ, ನೀನು ಹವಾಮಾನ ನಿರ್ಣಯ ಮಾಡಿದೀನಿ, ಹವಾಮಾನದ ಗಾಳಿಯನ್ನ ನೀವು ಮಳೆಯನ್ನು ನೋಡಿ ಹವಾಮಾನದ ಒಂದು ತೇವಾಂಶವನ್ನು ನೋಡಿ ಹೇಳಿದೀಯ. ಆದ್ರೆ ನನ್ನ ದೇವರು ಎಲ್ಲವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನನಗೋಸ್ಕರ ಮಳೆಯನ್ನು ನಿಲ್ಲಿಸಲು, ನನಗೋಸ್ಕರ ಮಳೆಯನ್ನು ಕೊಡಲು ಶಕ್ತನಾದ ದೇವರು ಆಪ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಯೆಹೂದನಿಗೆ ಇಲ್ಲಿ ಹೇಳ್ತಾರೆ, ನೀನು ಪ್ರಬಲನಾಗಿದ್ದೀಯ. ಹಲ್ಲೆಲೂಯಾ. ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ. ಇವನಿಗೆ ಎಲ್ಲಿಂದಪ್ಪ ರಾಜ್ಯಾಧಿಕಾರ ಬಂತು? ಯಾವ ವಿಚಾರವನ್ನ ರಾಜ್ಯಾಧಿಕಾರ ಅಂತ ಹೇಳ್ತಾ ಇದ್ದಾರೆ? ನಾವು ಇಂಗ್ಲಿಷ್ ಅಲ್ಲಿ ನೋಡುವಾಗ ರಾಜ್ಯಾಧಿಕಾರ ಅಂತ ಅಂದ್ಕೊಂಡು ನೋಡುವಾಗ ಈ ರೀತಿಯಲ್ಲಿ ಇದೆ.
ಫಸ್ಟ್ ಕ್ರಾನಿಕಲ್ಸ್ 5:2 ಅಂತ ನೋಡುವಾಗ, ಫಾರ್ ಜೂಡಾ ಪ್ರಿವೇಲ್ಡ್ ಓವರ್ ಹಿಸ್ ಬ್ರದರ್ಸ್ ಅಂಡ್ ಫ್ರಮ್ ಹಿಮ್ ಕೇಮ್ ದ ಚೀಫ್ ರೂಲರ್. ಹಲ್ಲೆಲೂಯಾ. ಚೀಫ್ ರೂಲರ್ ಅಂತಂದ್ರೆ ರಾಜರಲ್ಲಿ ರಾಜನು. ಹಲ್ಲೆಲೂಯಾ. ರಾಜರಲ್ಲಿ ರಾಜನು ಯಾರಾಗಿದ್ದಾನೆ? ಹಲ್ಲೆಲೂಯಾ. ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಯೆಹೂದನೇ, ನಿನ್ನ ಒಳಗಡೆಯಿಂದ ಯಾರು ಬರ್ತಾರೆ? ರಾಜರಲ್ಲಿ ರಾಜನು ಬರ್ತಾನೆ. ಹಲ್ಲೆಲೂಯಾ. ಆತನು ಕರ್ತನಲ್ಲಿ ಕರ್ತನಾಗಿದ್ದಾನೆ. ಆತನು ದೇವಾದಿ ದೇವರಾಗಿದ್ದಾನೆ. ಇವತ್ತಿನ ದಿವಸ ಆ ಯೆಹೂದ ಇಲ್ಲಿಲ್ಲ. ಆ ಯೆಹೂದಿನ ಜನಾಂಗಕ್ಕೆ ಸೇರಿದರೆ ನಾವೆಲ್ಲರೂ ಇದ್ದೇವೆ. ನಮ್ಮ ಒಳಗಡೆ ಆ ಯೇಸು ಇರೋದಾದ್ರೆ ಅಧಿಕಾರವು ನಮ್ಮದು ಬೇರೆ. ಹಲ್ಲೆಲೂಯಾ. ಅಧಿಕಾರವು, ರಾಜ್ಯ ಅಧಿಕಾರವು ನಮ್ಮದಾಗಿದೆ. ಹಲ್ಲೆಲೂಯಾ. ಯಾವ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಒಳಗಡೆ ಇರುವಂತ ಈ ದೆವ್ವ ಸೈತಾನಗಳ ಒಂದು ಭಯವನ್ನ ತೆಗೆದುಹಾಕಲು ಯೇಸುವಿನ ನಾಮದಲ್ಲಿ ನಾವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲೋದಾದ್ರೆ ನಮ್ಮನ್ನ ಕದಲಿಸುವವರು ಯಾರು ಪ್ರಿಯರೇ? ಹಲ್ಲೆಲೂಯಾ. ನಾವೇನೋ ಮಾಡ್ತಾ ಇದ್ದೇವೆ? ಶತ್ರುವಿಗೆ ಆಕ್ರಮಣ ಮಾಡೋದಕ್ಕೆ ಬಿಡ್ತಾ ಇದ್ದೇವೆ. ನಾವು ಡಿಫೆಂಡ್ ಮಾಡ್ಕೊಂಡು ಕೂತಿದ್ದೇವೆ. ನನ್ಗೇನೋ ಆಗ್ಬಾರ್ದಪ್ಪ, ನನ್ಗೇನೋ ಆಗ್ಬಾರ್ದಪ್ಪ. ನಾವು ಅಟ್ಯಾಕ್ ಮಾಡೋದು ಯಾವಾಗ ಪ್ರಿಯರೇ? ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಲ್ಲಿ ಕೂತು ನಾವು ಹೋರಾಡುವಾಗ ಆಚರ ಕೋಟೆ ಕೊತ್ತಲುಗಳಲ್ಲಿರುವಂತ ಅನೇಕ ಕಷ್ಟದಲ್ಲಿ, ಬಾಧೆಯಲ್ಲಿ, ನಾವು ಅದೇ ರೀತಿಯಲ್ಲಿ ಆ ವೇದನೆಯಲ್ಲಿ ಇರುವಂತ ಆತ್ಮಗಳನ್ನ ನಾವು ತರುವುದಕ್ಕೆ ಪ್ರಯತ್ನ ಪಡುವಾಗ ನಾವು ಆತನ ಕೋಟೆ ಕೊತ್ತಲ ಒಳಗಡೆ ನುಗ್ಗಿ ಆಕ್ರಮಣ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಕರ್ತನ ಸನ್ನಿಧಾನದಲ್ಲಿ ಅದನ್ನ ಏನಿದೆ, ಅದಕ್ಕೆ ಏನ್ ಸಿಕ್ತಿದೆ? ಚೊಚ್ಚಲುತನದ ಹಕ್ಕು ಸಿಕ್ಕಾರೆ ಅನ್ನೋದು. ಇದು ನೋಡ್ರಿ, ಕೇವಲ ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಯಹೂದ ಕುಲಕ್ಕೆ ಈ ವಾಗ್ದಾನ ಸಿಕ್ಕಿದ್ದಲ್ಲ. ಪ್ರಕಟಣೆ ಪುಸ್ತಕ ಹೋಗೋಣ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 4ನೇ ವಚನ ಗಮನಿಸ್ರಿ. ಅಲ್ಲಿ ಏನ್ ಕೊಡಲಾಗಿದೆ? ಪರಲೋಕದಲ್ಲಿ ಎಣಿಸಲ್ಪಡುವಂತ ಇಸ್ರೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದಂತ ಅಲ್ಲಿ ವ್ಯಕ್ತಿಗಳನ್ನ, ಕುಲಗಳನ್ನ ಕೊಡಲ್ಪಟ್ಟಿದೆ. ಓದೋಣ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 4ನೇ ವಚನ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. ಇಲ್ಲಿ ಮೊದಲನೇ ಹೆಸರು ಯಾರ್ದಿದೆ? ಯಾರ್ದಿರ್ಬೇಕಾಗಿತ್ತು? ಬೇರೆ ರೂಬೆನ್ ಇರಬೇಕಾಗಿತ್ತು ಅಥವಾ ಯೋಸೇಫನದಿರಬೇಕಾಗಿತ್ತು. ಕರ್ತನು ಯಾರನ್ನ ಇಟ್ಟಿದ್ದಾರೆ? ಯೂದನ ಕುಲದಲ್ಲಿ ಮುದ್ರೆ ಹಾಕಿಸಿಕೊಂಡರು 12,000 ಮಂದಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆ ದಿವಸ ಕೂಡ ನಾವು ಕರ್ತನ ಮುಂದೆ ನಿಲ್ಲುವಾಗ ಯಹೂದ ಕುಲಕ್ಕೆ ಸೇರಿದಂತ ನಮ್ಮನ್ನ ಕರ್ತನ ಮೊದಲಾಗಿ ಕರೆಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮನ್ನ ಮೇಲಕ್ಕೆ ತರುವಾತನಾಗಿದ್ದಾನೆ, ಘನಪಡಿಸುವ ಆತನಾಗಿದ್ದಾನೆ. ಅದನ್ನು ಮೇಲಕ್ಕೆ ತರುವಂತ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ದೇವರ ಲೆಕ್ಕಾಚಾರ. ಹಲ್ಲೆಲೂಯಾ. ಲೋಕ ಏನ್ ಮಾಡ್ತು? ಯಹೂದನನ್ನ 4ನೆಯವನಾಗಿ ಮಾಡ್ತು. ಯಹೂದನನ್ನ 4ನೆಯವನಾಗಿ ಮಾಡ್ತು. ಆದ್ರೆ ದೇವರು ಏನ್ ಮಾಡ್ತಾ ಇದ್ದಾರೆ? ಮೊದಲನೇಯವನನ್ನ ಮಾಡ್ತಾರೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋಗುವಂತ ಸಂದರ್ಭದಲ್ಲಿ, ನಾವು ಪೂರ್ವಕಾಲ ವೃತ್ತಾಂತರು ಯುದ್ಧಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ಕುಲ ಮೊದಲನೇದಾಗಿ ಹೋಗ್ಬೇಕು ಅಂತ ಹೇಳುವಾಗ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿರುವಂತ ಯಾಜಕನಿಗೆ, ಆ ವ್ಯಕ್ತಿಗೆ, ಆ ದೈವಿಕ ವ್ಯಕ್ತಿಗೆ ಈ ರೀತಿಯಲ್ಲಿ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಯಹೂದ ಮುಂದೆ ಹೋಗ್ಲಿ. ಹಲ್ಲೆಲೂಯಾ. ಸ್ತುತಿ ಮುಂದೆ ಹೋಗ್ಲಿ. ಹಲ್ಲೆಲೂಯಾ. ಸ್ತುತಿ ಮುಂದೆ ಹೋಗಲಾದ್ರೆ ಪ್ರಾರ್ಥನೆ ಮಾಡುವಾಗ ಬೇರೆ ಡೈರೆಕ್ಟ್ ಆಗಿ ಬಂದು ಹಾಡನ್ನ ಹಾಡೋದಕ್ಕೆ ಪ್ರಾರಂಭ ಮಾಡಬೇಡ್ರಿ. ಕರ್ತನ ಸನ್ನಿಧಾನದಲ್ಲಿ ಕೂತಾಗ ಸ್ತುತಿ ಮಾಡೋದಕ್ಕೆ ಪ್ರಾರಂಭಿಸಿ. ಹಲ್ಲೆಲೂಯಾ. ಯಾವಾಗ ನೀವು ಸ್ತುತಿ ಮಾಡುತ್ತೀರೋ ದೇವ ಸಾನ್ನಿಧ್ಯ ನಿಮ್ಮನ್ನು ಆವರಿಸಿಕೊಳ್ಳುವಂತಾಗಿದೆ. ನೀನು ಆ 4-5 ಹಾಡುಗಳನ್ನ ಹಾಡಿ ಇವತ್ತಿನ ದಿವಸ ಓಡಿ ಹೋಗೋಣ ಅಂತ ಅನ್ಕೊಂಡು ನೀನು ನಿರ್ಧಾರ ಮಾಡಿರ್ತೀಯ, ಸ್ತುತಿ ಮಾಡಿ ನೀನು ಪ್ರಾರಂಭ ಮಾಡ್ತೀಯಲ್ಲ, ಗಂಟೆಗಳು ಉರುಳೋಗಲು ಗೊತ್ತಾಗಲ್ಲ. ನಾನು ಹೇಳ್ತಿರೋದು, ನೀವು ಅಲ್ಲೇ ಕೂತ್ಕೊಂಡು ಕೆಲಸ ಕಾರ್ಯಗಳನ್ನ ಬಿಟ್ಟು ಬಿಡಿದ್ದೆ ಹೇಳ್ತಾ ಇಲ್ಲ, ಆದ್ರೆ ದೈವ ಸಾನ್ನಿಧ್ಯ ನಿಮ್ಮನ್ನು ಆವರಿಸುವಿಕೆಯ ವಿಚಾರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊದಲು ಸ್ತುತಿ ಮಾಡುವಾಗ ಆ ಸ್ತುತಿಯಲ್ಲಿ ನಾವು ಜಯವನ್ನು ಹೊಂದುವ. ಯಾಕಂದ್ರೆ ಆ ಸ್ತುತಿಯನ್ನೇ ಕರ್ತನು ಮುಂದಕ್ಕೆ ಇಟ್ಟಿರೋದಾಗಿದೆ. ದೇವರ ಲೆಕ್ಕಾಚಾರ ಮುಂದಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತ ಅನ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಕರ್ತನು ನಾವು ಸ್ತುತಿ ಮಾಡುವಾಗ ಕರ್ತನು ಜಯವನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನೋಡ್ರಿ, ದೇವರು ಯಾವಾಗ ನಮ್ಮ ಒಳಗಡೆ ಯೇಸು ಕ್ರಿಸ್ತನಿರ್ತಾನೋ, ನಮ್ಮ ಒಳಗಡೆ ರಾಜ್ಯಾಧಿಕಾರವನ್ನ ಕೊಡುವಂತ ಯೇಸು ಕ್ರಿಸ್ತ ನಮ್ಮ ಒಳಗಡೆ ಇರ್ತಾನೋ, ಲೂಕನ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ. 10ನೇ ಅಧ್ಯಾಯ ಸಮಥಿಂಗ್ ಬರುತ್ತೆ, 10ನೇ ಅಧ್ಯಾಯ 19ನೇ ವಚನ ಅನ್ಸುತ್ತೆ. ಲೂಕನ ಸುವಾರ್ತೆ
10ನೇ ಅಧ್ಯಾಯ 19ನೇ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ಅಥಾರಿಟಿ ಕೊಟ್ಟಿದ್ದೇನೆ. ಒಂದು ವೇಳೆ ಇವತ್ತಿನ ದಿವಸ ಈ ಆಶ್ರಮದಲ್ಲಿರುವಂತ SP ಆಗಿರುವಂತ ಸಿಸ್ಟರ್ ಅವರು ಬಂದು ಡೈರೆಕ್ಟ್ ಆಗಿ ಬಂದು ನಿನಗೆಲ್ಲ ಸ್ಟಾರ್ ಎಲ್ಲ ತೊಡಿಸಿ ಈ ಕೈಯಲ್ಲಿ ಒಂದು ಗೋಲ್ ಕೊಟ್ಬಿಟ್ಟು ಇದೆಲ್ಲ ಆಗ್ಬಿಟ್ಟು ನೀನೇ ಇವತ್ತಿನ SP ಅನ್ಕೊಂಡು ಹೇಳಿದ್ರೆ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ಕರ್ತನೆ ಹೇಳ್ತಾನೆ, ನಿನಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ, ನೀನು ಅಧಿಕಾರವನ್ನು ಉಪಯೋಗಿಸು. ಆ ಅಧಿಕಾರವನ್ನು ಉಪಯೋಗಿಸಬೇಕು ಅಂತಂದ್ರೆ ನಿನ್ನಲ್ಲಿ ಪವಿತ್ರಾತ್ಮನ ಶಕ್ತಿ ತುಂಬಿಕೊಂಡಿರಬೇಕು. ಹಲ್ಲೆಲೂಯಾ. ಪವಿತ್ರ ಆತ್ಮನ ಶಕ್ತಿ ಯಾವಾಗ ತುಂಬಿದೆ? ನೀನು ಸ್ತುತಿಯನ್ನ ಮಾಡುವಾಗ, ಪ್ರಾರ್ಥನೆಯಲ್ಲಿ ಕೂರುವಾಗ ಪರಿಶುದ್ಧಾತ್ಮನ ಶಕ್ತಿ ನಿನ್ನನ್ನ ತುಂಬಿಕೊಳ್ಳುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ಒಂದು 10 ನಿಮಿಷಗಳ ಕಾಲ ನಾನು ಹೆಚ್ಚಾಗಿ ತೆಗೆದುಕೊಂಡೆ ಅಂದ್ರೆ ನಿಮ್ಮನ್ನ ಲೇಟ್ ಆಗಿ ಬಿಡೋದಿಲ್ಲ, ಕರೆಕ್ಟ್ ಟೈಮಿಗೆ ಬಿಡುತ್ತೇನೆ. ಅದರ ಪ್ರಾರ್ಥನೆ ಕಡಿತಗೊಳಿಸಿ ನಾನು ಇವತ್ತಿನ ದಿವಸ ಕೊನೆಯ ಕ್ಷಣ ಇದಾಗಿದೆ. ನಾವು ಒಂದು ದೊಡ್ಡ ದೇವರ ವಾಕ್ಯದ ಒಂದು ಮನ್ನವನ್ನ, ಒಂದು ದೊಡ್ಡ ಗಣಿಯನ್ನ ಹೊತ್ತುಕೊಂಡು ಹೋಗಬೇಕಾಗಿದೆ. ನಾವೊಂದು ದೇವರ ಅಧಿಕಾರವನ್ನು ಹೊಂದಿಕೊಂಡು ಹೋಗಬೇಕಾಗಿದೆ. ದೇವರು ದೊಡ್ಡ ಕಾರ್ಯವನ್ನು ಇವತ್ತಿನ ದಿವಸ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಆದಿಕಾಂಡ 49ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ, ಆದಿಕಾಂಡ 49ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ ಈ ರೀತಿಯಲ್ಲಿ ವಾಕ್ಯ ಇದೆ. ಯೆಹೂದನು ಆತನ ವಾಗ್ದಾನ, ಯೆಹೂದನಿಗೆ ಕೊಟ್ಟಂತ ವಾಗ್ದಾನ ಮತ್ತೆ ಹೋಗೋಣ. ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡ ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚಿ ಹಾಕಿ ಕೂತ್ಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದ ಆದೀತು? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸ್ರಿ, ಅಲ್ಲಿ ಮೊದಲೇ ಕೊಡಲ್ಪಟ್ಟಿದೆ, ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ಒಂದು ಸಿಂಹದ ಬಗ್ಗೆ ಮಾತನಾಡ್ತಾ ಇದೆ, ಒಂದು ಸಿಂಹದ ಮಿತಿಯ ಬಗ್ಗೆ ಮಾತನಾಡ್ತಾ ಇದೆ. ಎರಡನೇದಾಗಿ ಬೆಟ್ಟವನ್ನ ಸೇರಿದ ಸಿಂಹ. ಮೂರನೇದಾಗಿ ಮೃಗೇಂದ್ರನ ಬಗ್ಗೆ ಮಾತಾಡ್ತಾ ಇದೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಓದುದಾದ್ರೆ ಜುಡಾಯಿಸ್ ಲಯನ್ಸ್ ಕಬ್ ಎಂದು ಬರ್ತದೆ, ಅಂದ್ರೆ ಚಿಕ್ಕ ಒಂದು ಸಿಂಹದ ಮರಿ. ಫ್ರಮ್ ದ ಪ್ರೇ ಮೈ ಸನ್ ಯು ಹ್ಯಾವ್ ಗಾನ್ ಅಪ್, ಹಿ ಸ್ಟೂಪ್ಡ್ ಡೌನ್, ಹಿ ಕ್ರೌಚ್ಡ್ ಲೈಕ್ ಎ ಲಯನ್ ಅಂತ ಹೇಳಿ. ಲಯನ್ ಅಂದ್ರೆ ಯಾರಂತ ಕರೀತಾರೆ? ಯೌವನ ಕಾಲಕ್ಕೆ ಬಂದಿರುವಂತ ಸಿಂಹ. ಅಂಡ್ ಲೈಕ್ ಆನ್ ಓಲ್ಡ್ ಲಯನ್ ಹೂ ವಿಲ್ ರೋಸ್ ಹಿಮ್ ಅಪ್. ಹಲ್ಲೆಲೂಯಾ. ಅಂದ್ರೆ ವಯಸ್ಸಾಗಿರುವಂತ ಒಂದು ಸಿಂಹದ ಬಗ್ಗೆ ಮಾತಾಡ್ತಿದ್ದಾರೆ. ಇಬ್ರಿಯ ಒಂದು ಸತ್ಯವೇದದಲ್ಲಿ ನೋಡುವಾಗ 7 ಬಾರಿ ಸಿಂಹದ ವಿಚಾರವಾಗಿ ಮಾತನಾಡಲ್ಪಟ್ಟಿದೆ. ಆ 7 ಬಾರಿ ಸಿಂಹದ ವಿಚಾರವಾಗಿ ಮಾತನಾಡಲ್ಪಟ್ಟ ಒಂದು ಸಂಪೂರ್ಣ ಆ ಇಬ್ರಿಯ ಬೈಬಲ್ ಅಲ್ಲಿ 3 ಬಾರಿ ಇದು ಒಂದು ವಾಕ್ಯದಲ್ಲೇ ಇದೆ. ಯಾವ್ದ್ರ ಬಗ್ಗೆ ಮಾತಾಡಿದೆ? ಒಂದು ಚಿಕ್ಕ ಸಿಂಹದ ಬಗ್ಗೆ ಮಾತನಾಡಿದೆ. ಎರಡನೇದಾಗಿ ಯೌವನ ಕಾಲದಲ್ಲಿ ಇರುವಂತಹ ಸಿಂಹದ ಬಗ್ಗೆ ಮಾತನಾಡಿದೆ. ಮೂರನೇದಾಗಿ ಮೃಗೇಂದ್ರನು ಅಂದ್ರೆ ಓಲ್ಡ್ ಲಯನ್ ಅಂದ್ರೆ ವಯಸ್ಸಾದ ಸಿಂಹದ ಬಗ್ಗೆ ಮಾತನಾಡಲ್ಪಟ್ಟಿದೆ. ಮೊದಲನೇದಾಗಿ ನೋಡುವಾಗ ಆದ್ರೆ ಏನಂತಂದ್ರೆ ಪ್ರಾಯದ ಸಿಂಹದಲ್ಲಿ ಒಂದು ಸಿಂಹ, ಒಂದು ಚಿಕ್ಕ ಒಂದು ಸಿಂಹದ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಎರಡನೇದಾಗಿ ಹೊಂಚು ಹಾಕುವಂತ, ಬೇಟೆಯನ್ನು ಹುಡುಕುವಂತ, ಬೇಟೆಯಲ್ಲಿ ಜಯವನ್ನ ಸಾಧಿಸುವಂತ ಸಿಂಹದ ರೀತಿಯಲ್ಲಿ ಯವನಸ್ಸು ಸಿಂಹದ ಬಗ್ಗೆ ಮಾತನಾಡಲ್ಪಟ್ಟಿದೆ. ಮೂರನೇದಾಗಿ ಯಾವ ಸಿಂಹದ ಬಗ್ಗೆ ಮಾತನಾಡಲ್ಪಟ್ಟಿದೆ? ವಯಸ್ಸಾಗಿರೋ ಸಿಂಹ ಯಾವ ರೀತಿ ಇರುತ್ತಪ್ಪ? ಮಲಗಿದ ರೀತಿಯಲ್ಲಿ ಅಥವಾ ಒಂದು ಯಾವ ರೀತಿಯಲ್ಲಿ ಆ ಒಂದು ಏನು ಚತುರತೆ, ಆ ಒಂದು ಚೈತನ್ಯತೆ ಅದರ ಒಳಗಡೆ ಇರೋದಿಲ್ಲ. ಈ 3 ರೀತಿಯ ಸಿಂಹದ ಬಗ್ಗೆ ಮಾತನಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೂ ಕೂಡ ಸಿಂಹನೇ ಪ್ರೇರ. ಹಲ್ಲೆಲೂಯಾ. ಸಿಂಹಕ್ಕೆ ಎಷ್ಟೇ ವಯಸ್ಸಾದರೂ ಕೂಡ ಆತನು ಕಾಡುಗಳ ರಾಜನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಅದರ ಎಷ್ಟೇ ವರ್ಷಗಳಿಂದ ನಮಗೆ ಸತ್ಯವೇದದಲ್ಲಿ ವಾಕ್ಯ ಕೊಟ್ಟರು ಕೂಡ ಈಗಲೂ ಕೂಡ ಆತನ ಯಾರಂತ ಕರೀತಾರೆ? ಅದನ್ನ ರಾಜಾದಿ ರಾಜನಾಗಿ ಕರೆದಿದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಿಂಹ ಚಿಕ್ಕದಾದರೂ ಕೂಡ ಅದು ಕಾಡುಗಳಿಗೆ ರಾಜನೇ ಆಗಿದ್ದಾನೆ. ಮಧ್ಯ ವಯಸ್ಸಿನಲ್ಲಿ ಬೇಟೆಯಾಡಿ ಮಾಂಸವನ್ನ ರುಚಿಸುವಂತ ಸಿಂಹನಾಗಿದ್ರು ಕೂಡ ಅದು ಕೂಡ ಸಿಂಹವೇ ಆಗಿದೆ. ಮೂರನೇದಾಗಿ ಮಲಗಿರುವಂತ ಸಿಂಹವೇ ಆಗಿರಬಹುದು, ಅದು ಕೂಡ ಸಿಂಹವೇ ಆಗಿದೆ, ಕಾಡಿನ ರಾಜ ಆಗಿದೆ. ಹಲ್ಲೆಲೂಯಾ. ಆ ಸಿಂಹ ಎದ್ದು ನಿಲ್ಲುವಾಗ ಪ್ರಿಯರೇ ನೋಡ್ರಿ, ಮಲಗಿರುವಾಗ ಶತ್ರುಗಳೆಲ್ಲ ಸುತ್ತು ಬರ್ತಾರೆ, ಈ ಪ್ರಾಣಿಗಳೆಲ್ಲ ಚೆನ್ನಾಗಿ ಓಡಾಡ್ತಾ ಇರ್ತವೆ. ಯಾವಾಗ ಸಿಂಹ ಎದ್ದು ಒಂದು ಗರ್ಜನೆ ಕೊಟ್ರೆ ಸಾಕು, ಎಲ್ಲ ಪ್ರಾಣಿಗಳು ಅಲ್ಲೋಲ ಕಲ್ಲೋಲ ತಪ್ಪಿ ಬಾಯಿ ಓಡುತ್ತೆ. ನಾನು ಕೂಡ ಈ ಡಿಸ್ಕವರಿ ಚಾನಲ್ ಅಲ್ಲಿ ನೋಡಿದ್ದೇನೆ. ಯಾವುದೋ ಒಂದು
ಪ್ರಾಣಿಯನ್ನ ಅಷ್ಟೊಂದು ಹಿಡ್ಕೊಂಡು ಈ ಹೈನ ಮತ್ತೆ ಈ ತೋಳಗಳೆಲ್ಲ ಬಂದು ಆವರಿಸ್ಕೊಂಡು ಬಹಳ ಇದು ಮಾಡ್ತಾ ಇದ್ರು. ಆದ್ರೆ ಒಂದೇ ಸರಿ ಎಲ್ಲಿಂದಲೋ ಗೊತ್ತಿಲ್ಲ, ಅವುಗಳಿಗೂ ಗೊತ್ತಿಲ್ಲ ಎಲ್ಲಿದೆ, ಎಲ್ಲಿಂದಲೋ ಒಂದರ ಸಿಂಹ ಗರ್ಜನೆ ಕೊಟ್ಟು ಬಂದು ಕೂಡಲೇ ಎಲ್ಲ ಛಲಪಿಲ್ಲಿ ಆಗಿ ಓಡ್ತದೆ. ಅದೇ ರೀತಿಯಲ್ಲಿ ಬೇರೆ ನಾವು ದಾರಿಯಲ್ಲಿ ಹೋಗುವಾಗ, ನಾವೊಂದು ಮನೆಯಲ್ಲಿರುವಾಗ, ನಾವೊಂದು ಏರಿಯಾದಲ್ಲಿರುವಾಗ ನಾವು ಸಿಂಹದ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ನೀನು ಸಿಂಹದ ಮರಿ ಆಗಿರಬಹುದು, ಮರಿಯಾದ್ರೂ ಕೂಡ ನಿನ್ನ ಒಳಗಡೆ ಇರುವಂತವನು ಅದನ್ನು ಯೂದ ಕುಲದ ಸಿಂಹನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಗರ್ಜಿಸುವಾಗ ನೀನು ಪ್ರಾರ್ಥನೆಯಲ್ಲಿ ಸ್ತೋತ್ರ 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 ಎಂದು ಹೇಳುವಾಗ ಎಲ್ಲಾ ನಿನ್ನ ಸುತ್ತಲಿರುವಂತಹ ದುರಾತ್ಮಗಳು ಅದೆಲ್ಲ ಏರಿಯಾ ಬಿಟ್ಟು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಲ್ಲೆಲೂಯಾ. ದೇವರು ಅಂತ ಅದ್ಭುತವನ್ನ ಮಾಡಲು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ಪ್ರಾರ್ಥನೆ ಮಾಡುವವನು, ಪ್ರಾರ್ಥನೆ ಮಾಡುವನ ನಾಲಿಗೆಯಲ್ಲಿ ಕರ್ತನೊಂದು ಅಭಿಷೇಕ ಇಟ್ಟಿದ್ದಾನೆ. ಆ ಅಭಿಷೇಕದಿಂದ ನಾವು ನುಡಿಯುವಾಗ ದೊಡ್ಡ ಕಾರ್ಯಗಳನ್ನ ಮಾಡುವ ದೇವರಾಗಿದ್ದ, ಶತ್ರುಗಳನ್ನ ಮುಟ್ಟದಂತೆ ಅಲ್ಲೋಲ ಕಲ್ಲೋಲ ಮಾಡುವಂತ ದೇವರು ಆತನಾಗಿದ್ದಾನೆ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸ್ವಲ್ಪ ವಯಸ್ಸು 5 ನಿಮಿಷಗಳನ್ನು ನಾನು ಮುಗಿಸಿಕೊಳ್ತೇನೆ. ನಾವು ಮುಂದೆ ಹೋಗೋಣ. ಆದಿಕಾಂಡ 49ನೇ ಅಧ್ಯಾಯ 11ನೇ ವಚನಕ್ಕೆ ಹೋಗೋಣ. 10ನೇ ವಚನ ಅಲ್ಲಿ ಕೂಡ ಸ್ಪಷ್ಟವಾಗಿದೆ. ವಾಕ್ಯವನ್ನು ಓದಿದಾಗಲೇ ಗೊತ್ತಾಗ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ರಾಜದಂಡವನ್ನು ಹಿಡಿಯತಕ್ಕವನು ಯಾರಾಗಿದ್ದಾನೆ? ಅದನ್ನು ಯೇಸು ಕ್ರಿಸ್ತನಾದ ಭವಿಷ್ಯದಲ್ಲಿ ಅದನ್ನು ಬರ್ಲಿಕ್ಕಿದ್ದಾನೆ. ಆತನ ಬರುವ ತನಕ ಯಾರ ಕೈಯಲ್ಲಿರುತ್ತೆ? ರಾಜದಂಡ ಯೆಹೂದನ ಕೈಯಲ್ಲಿರುತ್ತೆ. ನಾ ಕರ್ತನು ಕೂಡ 2ನೇ ಬಾರಿ ಬರ್ಲಿಕ್ಕಿದ್ದಾನೆ. ಯಾರ ಕೈಯಲ್ಲಿದೆ ರಾಜದಂಡ? ಹಲ್ಲೆಲೂಯಾ. ನಮ್ಮ ಕೈಯಲ್ಲಿದೆ ಈಗ. ಹಲ್ಲೆಲೂಯಾ. ಕರ್ತನ ರಾಜದಂಡವನ್ನು ನಮಗೆ ಕೊಟ್ಟಿದ್ದಾನೆ, ಆಳ್ವಿಕೆ ನಡೆಸುವುದಕ್ಕೆ ನಮಗೆ ಕೊಟ್ಟಿದ್ದಾನೆ. ಆತನು 2ನೇ ಬಾರಿ ಬರುವಂತ ಸಂದರ್ಭದಲ್ಲಿ ಜನಗಳೆಲ್ಲರೂ ಕೂಡ ನಮ್ಮನ್ನ ತಿರುಗಿರೋದು. ಇವತ್ತು ನಾವು ಸೆಲೆಬ್ರಿಟಿಗಳಲ್ಲ, ನಾವು ಯಾವ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾ ಇಲ್ಲ, ನಾವು ಯಾವುದೇ ಒಂದು ಹಣವನ್ನ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಲ್ಲ. ಆದ್ರೆ ಆವತ್ತಿನ ದಿವಸ ಮನೆ ಕಟ್ಟಿದವರೆಲ್ಲ ನಮ್ಮನ್ನು ನೋಡ್ತಾರೆ, ದೊಡ್ಡ ದೊಡ್ಡ ಕಾರುಗಳನ್ನು ತೆಗೆದುಕೊಂಡವರೆಲ್ಲ ನಮ್ಮನ್ನು ನೋಡ್ತಾರೆ. ನಾವು ಆಕಾಶಕ್ಕೆ ಮೇಲೆ ಆಕಾಶಕ್ಕೆ ಎತ್ತಲ್ಪಡುತ್ತಿರುವಾಗ, ಮಧ್ಯಾಕಾಶಕ್ಕೆ ನಾವು ಪ್ರವೇಶ ಮಾಡುವಾಗ ನಮ್ಮನ್ನ ನೋಡ್ರಿ ಅವತ್ತಿನ ದಿವಸದಲ್ಲಿ ನಮಗೆ ವಾಕ್ಯ ಹೇಳುದು ನಾವು ಅವತ್ತಿನ ದಿವಸ ತಗೊಳ್ಳಿಲ್ಲ. ಎದೆ 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 ಬಡಿದುಕೊಂಡು ಅವರು ಹೇಳುವವರಾಗಿದ್ದಾರೆ ನೋಡ್ರಿ ಅನ್ನುವ ರೀತಿಯಲ್ಲಿ. ಅದಕ್ಕೋಸ್ಕರವಾಗಿ ಪ್ರೇರೆ ರಾಜದಂಡ ಆದ್ರೆ ಅಲ್ಲಿ ತನಕ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ ಪ್ರೇರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ, ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ನಾವು ನೋಡಿದ್ದೇವೆ, ಅನ್ಯ ಜನರು ನಮಗೆ ವಿಧೇಯರಾಗುವುದನ್ನು ನಾವು ಗಮನಿಸಿದ್ದೇವೆ. ಯಾರಿಗೆ ವಿಧೇಯರಾಗ್ತಿದ್ದಾರೆ? ಅವರು ನಮ್ಮ ಮನುಷ್ಯನಾಗಿರುವಂತ ನಮ್ಮಗೋಸ್ಕರ ಅಲ್ಲ, ನಮ್ಮ ಒಳಗಡೆ ಇರುವಂತ ಯೇಸು ಕ್ರಿಸ್ತನಿಗೋಸ್ಕರ. ಹಲ್ಲೆಲೂಯಾ. ಕೊನೆಯದಾಗಿ ಲಾಸ್ಟ್ 11th ವರ್ಸ್ ಅನ್ನು ನೋಡಿಕೊಳ್ಳೋಣ. 11ನೇ ವಚನ. ಅವನು ತನ್ನ ವಾಹನ ಪಶುವನ್ನು ದ್ರಾಕ್ಷಾಲತೆಗೆ ಕಟ್ಟುವನು, ರಾಜದ್ರಾಕ್ಷಿಗೆ ತನ್ನ ಕತ್ತೆಯನ್ನು ಬಿಗಿಯುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ನೀವೇ ನನಗೆ ಹೇಳ್ರಿ, ಒಂದು ದ್ರಾಕ್ಷಿ ಗೊಂಚಲಿದೆ, ಆ ದ್ರಾಕ್ಷಿ ಗೊಂಚಲ ಬಳಿ, ಆ ದ್ರಾಕ್ಷಿ ಗೊಂಚಲಿಗೆನೆ ಅದರ ಕೊಂಬೆಗೆ ಕತ್ತೆಯನ್ನ ತೆಗೆದುಕೊಂಡು ಕಟ್ಟಿದ್ರೆ ಏನಾಗುತ್ತೆ? ಜೋಳದ ತೆನೆ ಇದೆ, ಬೇಡ ದ್ರಾಕ್ಷಿ ಗೊಂಚಲು ಬೇಡ, ಅದು ಬಹಳ ಇಷ್ಟೇ ದೂರ ಅಲ್ಲ. ಜೋಳದ ತೆನೆ ಇದೆ, ಇವತ್ತು ಜೋಳದ ಬೆಳೆ ಬಂದಿದೆ, ಜೋಳದ ಬೆಳೆನೆಲ್ಲ ಸೇರಿಸ್ಬಿಟ್ಟು ಒಂದು ಕಡೆ ಹಾಕಿದೆ, ಅದರ ಹತ್ತಿರನೇ ಹಸು ಕಟ್ಟಿದ್ರೆ ಹೆಂಗಿರುತ್ತೆ? ಎಲ್ಲ ತಿಂದ್ಬಿಡುತ್ತೆ, ಎಲ್ಲ ತಿಂದ್ಬಿಡುತ್ತೆ. ಏನ್ ಹೇಳ್ತಾ ಇದ್ದಾರೆ ದೇವರು ಇದರಿಂದ? ನಮಗೆ ಕರ್ತನು ನಮಗೆ ನೋಡ್ರಿ, ಯೆಹೂದನಿಗೆ ಅನೇಕ ಬಾರಿ ನಮಗೆ ಹಾಸ್ಪಿಟಲ್ಗೆ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ, ಕಷ್ಟಗಳು ಬರುವಂತ ಎದುರಾಗುತ್ತೆ. ದೇವರು ಯಾವ ರೀತಿಯಲ್ಲಿ ಎಲ್ಲವನ್ನು ಒದಗಿಸ್ತಾನೆ ಅಂತಂದ್ರೆ, ದೇವರು ಯಾವ ರೀತಿಯಲ್ಲಿ ಎಲ್ಲ ಕೊರತೆಗಳನ್ನ ನೀಗಿಸ್ತಾನೆ ಅಂತಂದ್ರೆ, ಎಲ್ಲ ಫ್ರೀ ಆಗಿ ಹೆಂಗ್ ಮಾಡ್ಕೊಡ್ತಾನೆ ಅಂತಂದ್ರೆ, ನಾವು ಹೋಗಿ ಇಲ್ಲಿ ಯಹೂದನ ಹೋಗಿ ದ್ರಾಕ್ಷಾಲತೆಯನ್ನ ತರ್ತಾ ಇಲ್ಲ, ದ್ರಾಕ್ಷಾಲತೆಯನ್ನೇ ಆತನ ವಾಹನದ ಬಳಿ ಕಟ್ತಾ ಇದ್ದಾನೆ, ಆತನ ಕತ್ತೆಯ ಬಳಿ ಕಟ್ತಾ ಇದ್ದಾನಂತೆ. ಇದೇ ರೀತಿಯಲ್ಲಿ ನಾವು ಅನೇಕ ಕೊರತೆಗಳಲ್ಲಿರುವಾಗ, ಅನೇಕ ಟೆನ್ಷನ್ಸ್ ಅಲ್ಲಿ ಇರುವಾಗ, ದೇವರು ಯಾವ ರೀತಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಮ್ಮ ಕೊರತೆಗಳನ್ನ ನೀಗಿಸಿ ಅದನ್ನ ಕೊರತೆಗಳನ್ನ ಸಂಧಿಸ್ತಾನೆ ಅಂತ ನೋಡುವಾಗ ಆಶ್ಚರ್ಯಚಕಿತರಾಗಿದ್ದೇವೆ. ಹಲ್ಲೆಲೂಯಾ. ಆ ಆಶ್ಚರ್ಯಚಕಿತತೆ ಆಗೋದು ಸಹಜ. ಆದ್ರೆ ದೇವರು ವಾಗ್ದಾನ ಕೊಟ್ಟಿದ್ದಾನಲ್ಲ, ಯಹೂದವೇ ಅಥವಾ ಯಹೂದ ಕುಲದಲ್ಲಿ ಸೇರಿರುವಂತ ದೇವ ಜನರೇ, ನಿಮ್ಮ ಒಂದು ಕೊರತೆಗಳು ಬಂದಾಗ ನೀವು ಹುಡುಕಿಕೊಂಡು ಹೋಗೋದ್ರಲ್ಲಿ ನೀನು ಕೂಗಿದ್ರೆ ಸಾಕು, ದೇವರು ನಿನಗೆ ಎಲ್ಲವನ್ನ ಒದಗಿಸುವಾತನಾಗಿದೆ. ಹಲ್ಲೆಲೂಯಾ. ಮುಂದೆ ನೋಡೋದಾದ್ರೆ ದ್ರಾಕ್ಷಾರಸದಲ್ಲಿ ತನ್ನ ಬಟ್ಟೆಗಳನ್ನು ಒಗೆಯುವನು, ದ್ರಾಕ್ಷಾರಸದಲ್ಲಿಯೇ ತನ್ನ ವಸ್ತ್ರಗಳನ್ನು ಅದ್ದಿಕೊಳ್ಳುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ನೋಡಿ, ನೀರಲ್ಲಿ ಬಟ್ಟೆ ಒಗೆಯುವವರನ್ನ ನೋಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಯಾವ್ದ್ರಲ್ಲಿ ಬಟ್ಟೆ ಒಗಿತಿದ್ದಾರಂತೆ? ಹೌದಾ, ದ್ರಾಕ್ಷಾರಸದಲ್ಲಿ ಬಟ್ಟೆ ಒಗಿತಿದ್ದಾರೆ. ದ್ರಾಕ್ಷಾರಸವನ್ನ ನೋಡುವಾಗ ಸತ್ಯವೇದದ ಒಂದು ಆತ್ಮಿಕ ಅರ್ಥವನ್ನ ನೋಡುವಾಗ ಅಭಿಷೇಕ ಎಂದು ನಾವು ನೋಡ್ತೇವೆ. ನಮ್ಮ ಬಟ್ಟೆಗಳಲ್ಲಿ ಒಂದು ಅಭಿಷೇಕದ ವಿಚಾರವಾಗಿ ಇಲ್ಲಿ ಮಾತನಾಡಲ್ಪಡ್ತೇವೆ. ಈ ಬಟ್ಟೆಗಳಲ್ಲಿ ಅಭಿಷೇಕ ಇದೆ ಅನ್ನೋದನ್ನು ಎಲ್ಲಿ ಗಮನಿಸ್ತೇವೆ ನಾವು? ಈ ಯೇಸು ಕ್ರಿಸ್ತನ ಅದನ್ನು ನಡೆಯುತ್ತೆ ಹೋಗುತ್ತಿರುವ ಸಂದರ್ಭದಲ್ಲಿ ರಕ್ತ ಕುಸುಮ ರೋಗಿ ಏನ್ ಮಾಡ್ತಾಳೆ? ಎಲ್ಲಿಂದ ಅದು ಬಂದು ನಾನು ಇವತ್ತಿನ ದಿವಸ ರೋಗ ಶಾಂತಿಯನ್ನು ಹೊಂದಿಕೊಳ್ಳಬೇಕು, ಇಷ್ಟು ವರ್ಷಗಳ ಕಾಲ ನನಗೆ ಹಣ ಖರ್ಚು ಮಾಡಿ ಸಾಕಾಯ್ತು, ಎಲ್ಲಾ ಡಾಕ್ಟರ್ಗಳು ಸೇರಿ ಅಲ್ಲಿ ಚುಚ್ಚಿ ಇಲ್ಲಿ ಕ್ಯಾನ್ವಲ್ ಹಾಕಿ, ಈಗ ನೋಡ್ರಿ ಇಷ್ಟೊಂದು ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ ಆಗಿದೆ, ಕ್ಯಾನ್ವಲ್ ಅದು ಇದು ಅಂತ ಅನ್ಕೊಂಡು ಎಲ್ಲ ಇದೆ. ಆ ದಿನಮಾನಗಳು ಏನೇನ್ ಟ್ರೀಟ್ಮೆಂಟ್ ಮಾಡಿದಾರೋ, ಏನೇನ್ ಹಾಕಿ ಕುಡಿಯಕ್ಕೆ ಕೊಟ್ಟಿದಾರೋ, ಏನೇನು ಅವಳನ್ನ ಹಚ್ಚಿದಾರೋ ಗೊತ್ತಿಲ್ಲ. ಇದು ನನಗೆ ಸಾಕಪ್ಪ, ನನಗೆ ಇವತ್ತಿನ ದಿವಸ ಆತನ ಬಟ್ಟೆಯ ಗೊಂಡೆಯನ್ನ, ಯಾಕಂದ್ರೆ ಈ ವಾಕ್ಯವನ್ನ ಆಕೆ ತಿಳಿದಿದ್ದರ ನಿಮಿತ್ತವಾಗಿ, ಆಕೆ ಒಂದು ಯಹೂದ ಕುಲಕ್ಕೆ ಸೇರಿದ ಇಸ್ರಾಯೇಲರು ಆಗಿದ್ದರ ನಿಮಿತ್ತವಾಗಿ ಆಕೆ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದಾಗ ಅಲ್ಲಿ ಅದ್ಭುತ ನಡೀತಿದೆ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಪ್ರಿಯರೇ, ಅದ್ಭುತವನ್ನ ಹೊಂದಿಕೊಳ್ಳುವುದಕ್ಕೆ ನೋಡುವುದಕ್ಕೆ ಬಂದಿರುವಂತ ನಂಬಿಕೆ ಇಲ್ಲದೆ ಇದೆಯೋ? ನಂಬಿಕೆ ಇದೆಯೋ? ನಂಬಿಕೆ ಇದೆಯಾ? ನಂಬಿಕೆ ಕೈಗಳನ್ನು ನೋಡೋಣ. ನೋಡಿಲ್ಲ ನಾನು ಅಲ್ಲಿ ಪುನೀತ್, ಅದಕ್ಕೆ ಎಬ್ಸಿದ್ದು, ಯಾಕಂದ್ರೆ ಎಲ್ಲೋ ಇತ್ತು ಮನಸ್ಸದಕ್ಕೆ. ನಂಬಿಕೆಯ ಒಂದು ರಕ್ತ ಕುಸುಮ ರೋಗಿಗೆ ಇದ್ದಂತ ನಂಬಿಕೆ ಇವತ್ತಿನ ದಿವಸ ನೀವು ನೋಡಿದ್ರೆ, ನಿನ್ನ ಬಳಿ ಯೇಸು ಕ್ರಿಸ್ತನ ಬರದೆ ಹೋದ್ರೆ, ಯೇಸು ಕ್ರಿಸ್ತನ ಯಾರನ್ನು ಗುಣ ಮಾಡಕ್ ಹೋಗ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಯಾರನ್ನ ಗುಣ ಮಾಡಕ್ ಹೋದಾಗ ನೀನು ಯೇಸು ಕ್ರಿಸ್ತನನ್ನ ಮುಟ್ಟುವುದಕ್ಕೆ, ಯೇಸು ಕ್ರಿಸ್ತನನ್ನು ಸ್ಪರ್ಶಿಸುವುದಕ್ಕೆ ಮುಂದೆ ಆಗೋದಾದ್ರೆ, ನೀ ಯೇಸು ಕ್ರಿಸ್ತನಿಗೆ ತಿಳಿಯದ ರೀತಿಯಲ್ಲಿ ಆತನ ದೇಹದಿಂದ ನಿನ್ನ ಒಳಗಡೆ ಶಕ್ತಿ ಪ್ರವೇಶ ಮಾಡುವಂತದ್ದಾಗಿದೆ. ಇದುವರೆಗೂ ಈ ದಿನಮಾನದಲ್ಲಿ ನೀನು ಎದುರಿಸುತ್ತಿದ್ದಂತ ಸೈತಾನನ ಬಾಧೆ, ದೆವ್ವಗಳ ಬಾಧೆ, ಮನೆಯಲ್ಲಿರುವಂತಹ ಜಗಳಗಳು, ಮನೆಯಲ್ಲಿರುವಂತಹ ರೋಗಗಳು, ಅಂಧಕಾರ ಶಕ್ತಿಗಳ ಸಮಸ್ಯೆಗಳು, ಎಲ್ಲೋದ್ರ ಆಕ್ಸಿಡೆಂಟ್ಸ್ ಆಗುವಂತ ಸಮಸ್ಯೆಗಳು, ಆತ್ಮಹತ್ಯೆ ಸ್ಪಿರಿಟ್ಗಳು ಈ ದಿನವೇ ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ನೋಡ್ರಿ, ಫೈನಲ್ ಎಕ್ಸಾಮ್ ಅನ್ನೋದು ಇದೆಯಲ್ಲ, ಫೈನಲ್ ಮ್ಯಾಚ್ ಅನ್ನೋದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ. ಅಲ್ಲಿ ವಿನ್ ಆದ್ರೇನೆ ನಮಗೆ ಕಪ್ ಸಿಗೋದು. ಇನ್ನು ಸೆಮಿಫೈನಲ್ ಎಷ್ಟು ವಿನ್ ಆದ್ರು, ಸೆಮಿಫೈನಲ್ ತನಕ ಎಷ್ಟು ಆಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದವರದ್ದು ಅವ್ರ ಪ್ಲೇಯರ್ಸ್ ಇದು ಕಥೆನೇ ಹಾಗೆ. ಸೆಮಿಫೈನಲ್ ತನಕ ಚೆನ್ನಾಗಿ ಆಡು, ಸೆಮಿಫೈನಲ್ ತನಕ ಒಂದಲ್ಲೂ ಸೋಲೋದಿಲ್ಲ, ಒಂದಲ್ಲೂ ವಿನ್ ಆಗೋದು. ನಾವೇನಂದ್ರೆ ನಮ್ ಟೀಮ್ ಅಂತ ಅನಿಸ್ತದೆ. ಆದ್ರೆ ನಮ್ ಟೀಮ್ ಹೋಗಿ ಫೈನಲ್ ಅಲ್ಲಿ ನೋಡುವಾಗ 50ಕ್ಕೆ ಆಲ್ ಔಟ್, 50ಕ್ಕೆ ಆಲ್ ಔಟ್. ಇಲ್ಲಾಂದ್ರೆ 300 350 ಟಾರ್ಗೆಟ್ ಇರುತ್ತೆ, ಇವ್ರು ನೋಡಿದ್ರೆ 100ಕ್ಕೆ ಆಲ್ ಔಟ್. ಆದ್ರೆ ನಾವು ಆಲ್ ಔಟ್ ಆಗೋದು ಬೇಡ. ಹಲ್ಲೆಲೂಯಾ. ಇವತ್ತಿನ ದಿವಸ ಫೈನಲ್ ಡೇ, ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಬಾಯಿ ತೆರೆದು ಸ್ತೋತ್ರ ಮಾಡೋಣ. ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟುವುದಕ್ಕೆ ರೆಡಿ ಆಗೋಣ. ಹಲ್ಲೆಲೂಯಾ. ನಾವು ಯಹೂದ ಕುಲಕ್ಕೆ ಸೇರಿದವರಾಗಿದ್ದೇವೆ, ಯಹೂದ ಕುಲಕ್ಕೆ ಸೇರಿದವರಾಗಿ